ಓಂ ಶಾಂತಿ. ಬಾಪ್ ದಾದಾ ಮಧುಬನ್ प्रातः मुरली 21/3/2024। बाबा कहते मीठे बच्चे अंतर्मुखी हो, याद का अभ्यास करो, चेक करो कि आत्मा अभिमानी और परमात्मा अभिमानी कितना समय रहते हैं। ಬಾಬಾರವರು ಇವತ್ತು ಮುರಳಿಯ ಮುಖ್ಯ ಸಾರದಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಅಂತರ್ಮುಖಿಯಾಗಿ ಈ ಒಂದು ನೆನಪಿನ ಅಭ್ಯಾಸದನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ನೆನಪಿನ ಅಭ್ಯಾಸ ಮಾಡೋದೇ ನಮ್ಮ ಲಕ್ಷ್ಯ ಆಗಿದೆ. ಆದರೆ ನಾವು ಭಕ್ತರ ಹಾಗೆ ಸುಮ್ಮನೆ ಒಂದು ಜಪಮಾಲೆ ತಿರ್ಸೋ ಥರನೇ ಆಗಲಿ, ಅಥವಾ ಸುಮ್ಮನೆ ಒಂದು ನಾಮಸ್ಮರಣೆ ಮಾಡೋ ಥರ ಆಗಲಿ, ಅಥವಾ ಬಹಿರ್ಮುಖದಲ್ಲಿ ನಾವು ಸುಮ್ಮನೆ ಒಂದು ಸಂಪ್ರದಾಯ ಥರ ಮಾಡೋದಲ್ಲ, ನೀವು ಅಂತರ್ಮುಖಿಯಾಗಿ ಈ ಒಂದು ನೆನಪಿನ ಅಭ್ಯಾಸ ಮಾಡಿ ಅಂತ ಬಾಬಾರವರು ಹೇಳ್ತಾರೆ. ಅಂತರ್ಮುಖಿ ಅಂತಂದರೆ ನಾವು ಕೂತ್ಕೊಂಡೇ ಮಾಡಬೇಕು ಅಂತ ಇಲ್ಲ, ಒಂದೇ ಜಾಗದಲ್ಲಿ ಇದ್ದುಕೊಂಡು ಮಾಡಬೇಕು ಅಂತನೂ ಅಲ್ಲ, ಅಥವಾ ಸೆಂಟ್ರ್ ಒಳಗಡೆನೇ ಮಾಡಬೇಕು ಅಂತನೂ ಅಲ್ಲ, ಅಥವಾ ಮನೆಯಲ್ಲಿ ಇದ್ದುಕೊಂಡಾಗ ಮಾತ್ರ ಮಾಡಬೇಕು ಅಂತನೂ ಇಲ್ಲ. ಶರೀರ ಎಲ್ಲಾದರೂ ಇರಲಿ, ಕೆಲಸ ಕಾರ್ಯ ಯಾವುದಾದ್ರೂ ಆಗಿರಲಿ, ಆದರೆ ನಮ್ಮ ಮನಸ್ಸು ಬುದ್ಧಿಗಳು ಬುರ್ಕುಟಿಯ ಮಧ್ಯದಲ್ಲಿ ಅಂತರ್ಮುಖಿಯಾಗಿ ಸ್ವಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪಿನ ಅಭ್ಯಾಸವನ್ನು ನೀವು ಮಾಡಿ. ಚೆಕ್ ಮಾಡ್ಕೊಳ್ಳಿ, ಆತ್ಮ ಅಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿ ಎಷ್ಟು ಸಮಯ ನಾನು ಇರ್ತಾ ಇದ್ದೇನೆ. ಒಂದು ದಿನದಲ್ಲಿ 24 ಗಂಟೆ. ಈ 24 ಗಂಟೆಯಲ್ಲಿ ಎಷ್ಟು ಹೊತ್ತು ನಾನು ಆತ್ಮ ಅಭಿಮಾನಿ ಪರಮಾತ್ಮ ಅಭಿಮಾನಿಯಾಗಿ ಇರ್ತಾ ಇದ್ದೀನಿ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆತ್ಮ ಅಭಿಮಾನಿ ಆಗದ ಹೊರತು ನಾವು ಪರಮಾತ್ಮನನ್ನು ಎಷ್ಟೇ ನೆನಪು ಮಾಡಿದರೂ ಕೂಡ ಇದು ರಾಜಯೋಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಕ್ತಿ ಮಾರ್ಗದಲ್ಲಿ ಅನೇಕರು ಕೂಡ ಪರಮಾತ್ಮನನ್ನು ನೆನಪು ಮಾಡೋರಿದ್ದಾರೆ. ಶಿವ ನಾವು ಬ್ರಹ್ಮಕುಮಾರಿ ಸಂಸ್ಥೆ ಬಂದ ಮೇಲೆ ಪರಿಚಿತ ಆಗಿರುವಂಥವರಲ್ಲ. ಶಿವ ಯಾವಾಗಿಂದ ಇರೋರು, ಸೃಷ್ಟಿ ಯಾವಾಗಿಂದ ಇದೆಯೋ ಅನಾದಿಯಾಗಿ ಶಿವ ಜೊತೆಗಿದ್ದೇ ಇದ್ದಾರೆ. ಆದರೆ ದ್ವಾಪರದಿಂದ ಅವರ ಯಾದಗಾರಗಳು ನಡೀತಾ ಬಂತು. ಅನೇಕ ಜಪ ತಪ ಜಾತ್ರಾ ಉತ್ಸವ ಶಿವನ ಹೆಸರಲ್ಲಿ ನಾವು ಮಾಡ್ತಾನೆ ಬಂದಿದ್ದೀವಿ. ಆದರೆ ಆ ರೀತಿ ಭಕ್ತರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾ ಇರ್ಬೋದು, ನೆನಪು ಮಾಡ್ತಾ ಇರ್ಬೋದು. ಅದು ಕೂಡ ಅವರು ಶಿವಯೋಗ ಅಂತ ಹೇಳಿದ್ರು ಕೂಡ ಶಿವನ ಜೊತೆ ಮನಸ್ಸನ್ನು ಜೋಡಿಸಿದರೆ ಬಿಟ್ಟರೆ, ಆದರೆ ಸ್ವಸ್ಮೃತಿಯಲ್ಲಿ ಬಂದು ಆತ್ಮದ ಸ್ಥಿತಿಯಲ್ಲಿದ್ದುಕೊಂಡು ನನ್ನ ತಂದೆ ಪರಮಾತ್ಮ ಅಂತ ನೆನಪು ಮಾಡಿದಾಗ ಮಾತ್ರನೇ ನಾವು ಜ್ಞಾನಿಗಳಾಗಿರ್ತೀವಿ ಮತ್ತು ಸತ್ಯ ರಾಜಯೋಗಿಗಳಾಗಿರ್ತೀವಿ. ಆ ಅಭ್ಯಾಸ ನಮಗೆ ಭಕ್ತಿ ಮಾರ್ಗದಿಂದಲೂ ಕೂಡ ಇದೆ. ಶಿವನನ್ನು ನೆನಪು ಮಾಡೋದು ಯಾರು ನಮಗೆ ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಜ್ಞಾನ ಗೊತ್ತಿಲ್ಲದೆ ಇರೋರು ಕೂಡ ಏನಂತ ಹೇಳ್ತಾರೆ, ಶಿವ ಅಂತ ಕರೀತಾರೆ. ಹೇಳ್ತಾರೆ ಇಲ್ವ? ಅವರು ಸಮಯ ಬಂದಾಗ, ಅವ್ರಿಗೂ ಏನಾದರೂ ತೊಂದರೆ ಆದಾಗ, ಆಪತ್ತು ಬಂದಾಗ ಯಾರು ನೆನಪು ಮಾಡ್ತಾರೆ? ಅವರು ಶಿವನ ನೆನಪು ಮಾಡ್ತಾರೆ. ಭಕ್ತಿ ಮಾರ್ಗದಲ್ಲೂ ಕೂಡ ಅನೇಕರು ಶಿವನ ದೇವಸ್ಥಾನಗಳಿಗೆ ಹೋಗ್ತಾರೆ. ಆದರೆ ಬಾಬಾರವರು ಹೇಳ್ತಾರೆ, ಅಪನೆ ಕೋ ಆತ್ಮ ಸಮಜ್ ಮುಜೆ ಬಾಪ್ ಕೋ ಯಾದ್ ಕರೋ ಅಂತ ಹೇಳ್ತಾರೆ. ಎಲ್ಲಿಯ ತನಕ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿಯದ ಹೊರತು ಪರಮಾತ್ಮನನ್ನು ಎಷ್ಟೇ ನೆನಪು ಮಾಡಿದರೂ ಕೂಡ ಅದು ಭಕ್ತಿ ಮಾರ್ಗನೇ ಆಗತ್ತೆ ಹೊರತಾಗಿ ಜ್ಞಾನ ಮಾರ್ಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಅಂತಂದ್ರೆ ಯಥಾರ್ಥವಾದ ಸಂಬಂಧ ಜೋಡಣೆ ಆದಾಗ ಮಾತ್ರ ಇದು ನಿಜವಾದ ನೆನಪಾಗುತ್ತೆ, ರಾಜಯೋಗ ಆಗುತ್ತೆ ಅಂತ ಪರಮಾತ್ಮ ಹೇಳಿದ್ದಾರೆ. ಅದಕ್ಕೆ ನಾವು ಸಹ ನಮಗೆ ಆತ್ಮಜ್ಞಾನ ಗೊತ್ತಾಗಿದೆ, ಪರಮಾತ್ಮ ಜ್ಞಾನ ಗೊತ್ತಾಗಿದೆ, ಪರಮಧಾಮ ಜ್ಞಾನ ಗೊತ್ತಾಗಿದೆ, ಸೃಷ್ಟಿಚಕ್ರದ ಜ್ಞಾನ ಗೊತ್ತಿದೆ. ಎಲ್ಲವನ್ನ ಬಲ್ಲ ಜ್ಞಾನಿಗಳು ನಾವಾಗಿದ್ರೂ ಕೂಡ ಯೋಗದಲ್ಲಿ ಸ್ವಲ್ಪ ನಾವು ಆತ್ಮವನ್ನು ಸೈಡ್ಲೈನ್ ಮಾಡಿ, ಎಷ್ಟೇ ನೀವು ಬಾಬಾರವ್ರ ಜೊತೆ ಪ್ರೀತಿಯಿಂದ ಇದ್ದರೂ ಕೂಡ, ಎಷ್ಟೇ ಬಾಬಾ ಬಾಬಾ ಅಂತ ನಾವು ನೆನಪು ಮಾಡಿದರೂ ಕೂಡ ಫಾರ್ಮುಲಾ ರಾಂಗ್ ಆಗತ್ತೆ. ಮಕ್ಕಳು ಪರೀಕ್ಷೆ ಬರಿಬೇಕಾದ್ರೆ ಗಣಿತದಲ್ಲಿ ಸೂತ್ರಗಳು ಬರುತ್ತೆ. ಆ ಸೂತ್ರದಲ್ಲಿ ಎಲ್ಲಾನು ಕೂಡ ಎಷ್ಟು ಒಂದು ಪೇಜ್ 2 ಪೇಜ್ ತುಂಬ ಚೆನ್ನಾಗಿ ಬರೆದ್ರೂ ಕೂಡ ಆ ಸೂತ್ರದಲ್ಲಿ ಒಂದೇ ಒಂದು ಪ್ಲಸ್ ಅಥವಾ ಮೈನಸ್ ಅಥವಾ ಯಾವುದೋ ಒಂದು ಚಿಹ್ನೆ ತಪ್ಪಾದರೂ ಕೂಡ ಉತ್ತರ ಏನು ಬರುತ್ತೆ? ಸರಿ ಬರುತ್ತಾ?
ಕಷ್ಟಪಟ್ಟಿಲ್ವ ಪಟ್ಟಿದ್ದಾನೆ, 2 ಪೇಜ್ ಬರೆದಿದ್ದಾನೆ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿದ್ದಾನೆ. ಆದರೆ ಒಂದು ಚಿಹ್ನೆ ಒಂದು ಕಡೆ ತಪ್ಪಾದರೂ ಕೂಡ ರಿಸಲ್ಟ್ ಏನಾಯ್ತಲ್ಲಿ ರಾಂಗ್ ಅಂತ ಬರುತ್ತೆ. ಆನ್ಸರ್ ತಪ್ಪು ಆದಾಗ ಮಾರ್ಕ್ಸ್ ಕೊಡಕ್ಕೆ ಬರುತ್ತೆ ಮೇಸ್ಟ್ರಿಗೆ, ಅದಕ್ಕೆ 0ನೇ ಹಾಕಬೇಕಾಗತ್ತೆ. ಆದರೆ ಹಿಸ್ಟ್ರಿ, ಸೋಷಿಯಾಲಜಿ, ಸೈನ್ಸ್ ಹಂಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮಾರ್ಕ್ಸ್ಗಳು ಸ್ವಲ್ಪ ಸಿಗುತ್ತೆ, ಸ್ವಲ್ಪ ಹೋಗುತ್ತೆ. ಆದರೆ ಗಣಿತದಲ್ಲಿ ಹಂಗಿಲ್ಲ. ರಿಸಲ್ಟ್ ಬಂದರೆ ಕರೆಕ್ಟ್ ಉತ್ತರ ಇತ್ತು ಅಂದರೆ ಎಲ್ಲ ಸ್ಟೆಪ್ಸ್ ನೋಡಿಕೊಂಡ್ರೆ 100ಕ್ಕೆ 100 ತೆಗಿಬೋದು, ಔಟ್ ಆಫ್ ಔಟ್ ಕೂಡ ಕೊಡ್ತಾರೆ. ಆದರೆ ಎಲ್ಲ ಸ್ಟೆಪ್ಸ್ ಕರೆಕ್ಟಾಗಿ ಉತ್ತರ ಮಾತ್ರ ರಾಂಗ್ ಆಯಿತು ಅಂದರೆ ಮತ್ತೆ ಅಲ್ಲಿ 0ನೇ ಸಿಗುತ್ತೆ. ಅಷ್ಟೂ ಪರಿಶ್ರಮ ವ್ಯರ್ಥ ಆಗುತ್ತೆ. ಹೇಗೋ ಹಾಗೆ ಈ ರಾಜಯೋಗದಲ್ಲಿ ಬಹಳ ಸೂಕ್ಷ್ಮವಾಗಿ ಬಹಳ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿರೋದು ಆತ್ಮನನ್ನು. ಪರಮಾತ್ಮನನ್ನು ಪರಿಗಣನೆಗೆ ತೆಗೆದುಕೊಳ್ಳೋದು ಯಾರೂ ನಾವು ಕಲಿಸಿಕೊಡ್ಬೇಕಾಗಿಲ್ಲ. ಜಗತ್ತಿನಲ್ಲಿ ಎಲ್ಲರಿಗೂ ಪರಮಾತ್ಮನ ಬಗ್ಗೆ ಒಂದಲ್ಲ ಒಂದು ರೂಪದಲ್ಲಿ ಅಭಿಮಾನ ಇದ್ದೇ ಇದೆ. ಪರಮಾತ್ಮನ ಭಕ್ತರು ನಾವಾಗಿದ್ವಿ, ಪರಮಾತ್ಮನ ನೆನಪು ನಮಗಿದೆ. ಪರಮಾತ್ಮನ ನೆನಪು ಮಾಡುವ ಅಭ್ಯಾಸ ಭಕ್ತಿ ಮಾರ್ಗದಿಂದ 2500 ವರ್ಷದಿಂದ ಅನೇಕ ಮಹಾತ್ಮರು, ಪುಣ್ಯಾತ್ಮರು ಎಲ್ಲರೂ ನಮಗೆ ಕಲಿಸಿಕೊಟ್ಟು ಹೋಗಿದ್ದಾರೆ. ಆದರೆ ಇವಾಗ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಸ್ವಯಂ ಪರಮಾತ್ಮ ಬಂದು, ಮಗು ಇಲ್ಲಿಯ ತನಕ ನೀನು ಶಿವನ ನೆನಪು ಮಾಡಿ ಆ ಭಕ್ತಿಯ ಪುಣ್ಯದ ಫಲವಾಗಿ ಇವತ್ತು ನಾನು ಧರೆಯಲ್ಲಿ ಬಂದಿದ್ದೀನಿ. ಆದರೆ ಇವಾಗ ಬರೀ ಪರಮಾತ್ಮನ ನೆನಪು ಮಾಡಿ ಭಕ್ತ ಆಗ್ತೀಯೋ ಅಥವಾ ನಿನ್ನನ್ನು ನೀನು ಆತ್ಮ ಅಂತ ತಿಳಿದು ನನ್ನನ್ನು ತಂದೆ ಅಂತ ನೋಡಿ ಜ್ಞಾನಿ ಆಗ್ತೀಯೋ ಅಂತ ಕೇಳ್ತಿದ್ದಾರೆ. ನಾವು ನೆನಪು ಮಾಡೋದು ತಂದೆಯ ಸಂಬಂಧದಲ್ಲಿ, ಅವರೆಲ್ಲ ನೆನಪು ಮಾಡೋದು ಭಕ್ತ ಭಗವಂತನ ಸಂಬಂಧದಲ್ಲಿ. ಅವರ ನೆನಪಿಗೂ ನಮ್ಮ ನೆನಪಿಗೂ ವ್ಯತ್ಯಾಸ ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ಅದಕ್ಕೆ ನಾವು ಶಿವನನ್ನು ನೆನಪು ಮಾಡ್ಬೋದು, ಬಾಬರವರನ್ನು ನೆನಪು ಮಾಡ್ಬೋದು. ಆದರೆ ಎಲ್ಲಿಯ ತನಕ ಆತ್ಮದ ಸ್ಮೃತಿಯ ಜ್ಯೋತಿ ಹಚ್ಚಿಕೊಳ್ಳದೆ ನಾವು ಬಾಬಾರವರನ್ನು ಎಷ್ಟು ವರ್ಷ ನೆನಪು ಮಾಡಿದರೂ ಕೂಡ ಬಾಬಾರವರ ಅನುಭೂತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಾಳಷ್ಟು ಆತ್ಮರು ಅಣ್ಣವರೇ ನಾವು 10 ವರ್ಷ ಆಯಿತು, 20 ವರ್ಷ ಆಯಿತು ಮಾರ್ಗದಲ್ಲಿದ್ದೀವಿ, ಪ್ರಯತ್ನ ಮಾಡ್ತಿದ್ದೀವಿ, ಯೋಗ ಮಾಡ್ತೀವಿ, ಆತ್ಮದ ಅನುಭೂತಿ ಆಗ್ತಾ ಇಲ್ಲ, ಪರಮಾತ್ಮನ ಅನುಭೂತಿ ಆಗ್ತಾ ಇಲ್ಲ, ಯಾವ ಥರ ಯೋಗ ಮಾಡಬೇಕು? ಇವತ್ತಿಗೂ ಕೂಡ ಎಷ್ಟೋ ವಿದ್ಯಾರ್ಥಿಗಳ ಸಮಸ್ಯೆ ಇದೆ. ಯಾಕೆ ಅಂತಂದರೆ, ಆದರೆ ಯಾವುದೇ ಕಾರಣಕ್ಕೂ ಆತ್ಮದ ಸ್ಮೃತಿಯಲ್ಲಿ ಬರದೇ ನೀನು ಪರಮಾತ್ಮನನ್ನು ಎಷ್ಟೇ ಪ್ರಯತ್ನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನೆನಪು ಮಾಡಿದರೂ ಕೂಡ ಅದು ಫಾರ್ಮುಲಾ ರಾಂಗೆ ರಾಜಯೋಗದಲ್ಲಿ. ಅದಕ್ಕೆ ಅಪ್ನೇಕೋ ಆತ್ಮ ಸಮಜು, ಫಸ್ಟ್ ನೀನು ಆತ್ಮವನ್ನ ಜಾಗೃತಿ ಮಾಡ್ಕೋ. ಆಲ್ರೆಡಿ ಪರಮಾತ್ಮನ ಜಾಗೃತಿ, ಪರಮಾತ್ಮನ ಭಕ್ತಿ, ಪರಮಾತ್ಮನ ಪ್ರೀತಿ ಜಗತ್ತಿನ ತುಂಬ ಇದೆ. ಪರಮಾತ್ಮನ ಪರಿಚಯ ನಾವು ಹೊಸದಾಗಿ ಕೊಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಪರಮಾತ್ಮ ಬಂದಿರೋ ಉದ್ದೇಶ ಏನು? ಮಗು, ನಿನ್ನನ್ನು ಅರ್ಥ ಮಾಡಿಸ್ಲಿಕ್ಕೆ ನಾನು ಬಂದಿದ್ದೀನಿ, ನೀನು ಯಾರಂತ ತಿಳಿಸ್ಲಿಕ್ಕೆ ಬಂದಿದ್ದೀನಿ, ನಿನ್ನನ್ನು ಜಾಗೃತಿ ಮಾಡಲಿಕ್ಕೆ ಬಂದೀನಿ. ನನ್ನ ನೆನಪು ಮಾಡಿಸ್ಕೊಂಡು ನನ್ನ ಮಹಿಮೆ ಮಾಡಿಸ್ಕೊಳ್ಳೋದಕ್ಕೆ ನನಗೇನು ಕೊರತೆ ಇರಲಿಲ್ಲ. ನನಗೆ ಬೇಕಾದಷ್ಟು ಭಕ್ತಿ ಮಾಡಿದಿರಿ, ಗುಡಿಗುಂಡಾರ ಕಟ್ಟಿದಿರಿ, ಜಾತ್ರೆ ಉತ್ಸವ ಮಾಡಿದಿರಿ, ಜಪ ತಪ ಮಾಡಿದಿರಿ, ನನ್ನ ಮಹಿಮೆಗೆ ಸಾಕಷ್ಟು ಗ್ರಂಥಗಳು ಬರೆದಾಕಿದ್ದಾರೆ. ನನ್ನ ಮಹಿಮೆಗೆ ಬೇಕಾದಷ್ಟು ಯಾವುದು ಕೊರತೆ ಇರಲಿಲ್ಲ ಇಲ್ಲಿ. ಆದರೆ ನಾನು ಬಂದಿರೋದು ಮತ್ತೆ ನನ್ನ ಮಹಿಮೆ, ನನ್ನ ಭಜನೆ ಮಾಡಿಕೊಂಡು ಕೂಡ್ರಿ ಅಂತ ಅಲ್ಲ. ನೀವು ಯಾರಾಗಿದ್ರಿ ಅನ್ನುವ ಸತ್ಯವನ್ನು ತಿಳಿಸಿ, ನೀವು ಆತ್ಮರು, ಸ್ವಯಂ ಶಿವ ಸಂತಾನರು, ಶಿವಪುತ್ರರು ಅನ್ನುವ ಆ ಸತ್ಯ ಸಂದೇಶವನ್ನು ಕೊಟ್ಟು ನಿಮ್ಮಲ್ಲಿರುವ ಭಯವನ್ನು ತೆಗೆದು ಈ ವಿನಾಶಿ ಶರೀರದ ಸಾವಿನ ಭಯದ ದವಡೆಯಿಂದ ನಿಮ್ಮನ್ನು ಆಚೆ ಮುಕ್ತಿ ಸ್ಥಿತಿಯನ್ನು ತರಿಸುವಂಥ, ಜೀವನ್ಮುಕ್ತಿ ತರಿಸುವಂಥ ಈ ಆತ್ಮದ ಸ್ಮೃತಿಯನ್ನು ಕೊಡಲಿಕ್ಕೆ ನಾನು ಬಂದಿದ್ದೀನಿ. ಹಾಗಾಗಿ ಇವತ್ತು ನೀವು ಎಲ್ರಿಗೂ ಕೂಡ ಪರಮಾತ್ಮ ಬಂದಿದ್ದಾರೆ ನಿಜ, ಆದರೆ ಬಂದು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಆತ್ಮದ ಜ್ಯೋತಿಯನ್ನು ಹಚ್ತಾ ಇದ್ದಾರೆ. ಹಾರಿ ಹೋಗಿರುವ, ನಂದಿ ಹೋಗಿರುವ ಈ ಜ್ಯೋತಿಯನ್ನು ಮತ್ತೆ ಬೆಳಗಿಸ್ಲಿಕ್ಕೆ ಸ್ವಯಂ ಪರಮಾತ್ಮ ಬಂದಿದ್ದಾರೆ. ನಾವು ಹಚ್ಕೊಂಡಿದ್ದೀವಿ ನೋಡಿ, ನಮ್ಮ ಆತ್ಮದ ಜ್ಯೋತಿ ಬೆಳಗ್ತಾ ಇದೆ ನೋಡಿ, ನಮ್ಮ ಮನೆ ಬೆಳಕಾಗಿದೆ ನೋಡಿ ಅಂತ ನಾವು ಬೇರೆಯವ್ರ ಹತ್ರ ಹೋಗಿ ಅವರ ಜ್ಯೋತಿಯನ್ನು ಹಚ್ಚುವ ಕೆಲಸ ಮಾಡಿ ಅಂತ ಬಾಬರವರು ಹೇಳಿದ್ದಾರೆ. ಬಿಟ್ಟರೆ ಮತ್ತೆ ನಾವು ಆತ್ಮವನ್ನು ಡೈವರ್ಟ್ ಮಾಡಿ ಅಥವಾ ಆತ್ಮವನ್ನು ನೆಗ್ಲೆಕ್ಟ್ ಮಾಡಿ, ಸೈಡ್ಲೈನ್ ಮಾಡಿ, ಡೈರೆಕ್ಟಾಗಿ ನಾವು ಬರೀ ಬಾಬಾ ಬಾಬಾ ಅಂತ ಭಾವನಾತ್ಮಕವಾಗಿ ಹೋದರೂ ಕೂಡ ಇಲ್ಲಿ ನಮಗೆ ರಿಸಲ್ಟ್ ಕರೆಕ್ಟಾಗಿ ಸಿಗೋದಿಲ್ಲ. ಆದರೆ ಇಡೀ ದಿನ ನೀವು ಕೂಡ ಎಷ್ಟೇ ಬಾಬರವ್ರ ನೆನಪಿದೆ ಅಣ್ಣವ್ರೆ, ಹಾಡು ಕೇಳ್ತೀನಿ ಅಣ್ಣವ್ರೆ, ಇಡೀ ದಿನ ನಾನು ಕೆಲಸ ಸೇವೆ ಮಾಡಬೇಕಾದ್ರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಬಾಬರವ್ರ ಮಹಾವಾಕ್ಯ ಕೇಳ್ತಾನೆ ಇರ್ತೀನಿ ಅಂದ್ರೂ, ಆದರೆ ಇದು ಒಂದು ಮಿಸ್ ಆಗಿದ್ದರೆ ನಿಮ್ಮ ರಿಸಲ್ಟ್ 0ನೇ ಇರುತ್ತೆ. ಭಲೆ ಅದರಿಂದ ಲಾಭ ಇರುತ್ತೆ,
ಕೇಳಿದೀವಿ ಬಾಬನ ಮಹಾವಾಕ್ಯ, ಒಂದಷ್ಟು ಹಾಡುಗಳು ಕೇಳಿದೀವಿ, ಮಹಿಮೆ ಕೇಳಿದೀವಿ ಅಂದಾಗ ಭಕ್ತಿ ಮಾರ್ಗದವ್ರಿಗೇನೆ ಒಂದು ಶಾಂತಿ ಅನುಭೂತಿ ಆಗುತ್ತೆ, ಭಕ್ತಿ ಮಾರ್ಗದವ್ರಿಗೇನೆ ಒಂದಷ್ಟು ಖುಷಿ ಆಗುತ್ತೆ. ಅಂದರೆ ಇನ್ನು ನಮಗಾಗಲ್ವ ಇಷ್ಟೆಲ್ಲ ತಿಳ್ಕೊಂಡಿರೋರಿಗೆ? ಆದರೆ 100% ನಿಮ್ಮ ಇಡೀ ದಿನದ ನೆನಪಿನ ಲಾಭ ಆಗಬೇಕು ಅಂದರೆ ನೀವು ಹಾಡಾದರೂ ಕೇಳಿ, ಮಹಿಮೆ ಆದರೂ ಕೇಳಿ, ಮಹಾವಾಕ್ಯ ಆದರೂ ಕೇಳಿ, ಆದರೆ ಆತ್ಮ ಅಂತ ತಿಳಿದು ಬಾಬಾ ನನ್ನ ತಂದೆ ಅನ್ನುವ ಮಗನ ಸಂಬಂಧದಲ್ಲಿ ನೀವು ಬಂದು ಪ್ರತಿಯೊಂದು ಮಾಡ್ತಾ ಹೋಗಿ, ಆವಾಗ ಹಾಡುಗಳು, ಬಾಬಾರವರ ಮಹಾವಾಕ್ಯ ಡೈರೆಕ್ಟಾಗಿ ಆತ್ಮಕ್ಕಾಗಿ ಬಾಬಾರವರು ಏನು ಕೊಡ್ತಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಮತ್ತು ಆತ್ಮದ ಅನುಭೂತಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ಎಷ್ಟು ಸಮಯ ಇರ್ತೀರಿ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಇವತ್ತು ಮುರುಳಿಯ ಮುಖ್ಯ ಸಾರದಲ್ಲಿ ಬಾಬಾರವರು ತಿಳಿಸ್ತಾ ಇದ್ದಾರೆ. ಪ್ರಶ್ನೆ: जो बच्चे एकांत में जाकर आत्म अभिमानी बनने की प्रैक्टिस करते हैं उनकी निशानी क्या होगी? ಯಾವ ಮಕ್ಕಳು ಏಕಾಂತದಲ್ಲಿ ಹೋಗಿ ಆತ್ಮ ಅಭಿಮಾನಿ ಆಗುವಂಥ ಅಭ್ಯಾಸವನ್ನು ಮಾಡಿರ್ತಾರೆ ಅವರ ಲಕ್ಷಣ ಏನು ಅಂತ ಕೇಳ್ತಾರೆ ಬಾಬಾ. ಯಾಕಂದರೆ ಎಲ್ಲರೂ ನಾವು ಯೋಗಿಗಳೇ, ಎಲ್ಲರೂ ರಾಜಯೋಗಿಗಳೇ, ಎಲ್ಲರೂ ಜ್ಞಾನಿಗಳೇ. ಜ್ಞಾನದಲ್ಲಿ ಯಾರಿಗೂ ಕೊರತೆ ಇಲ್ಲ ನಮ್ಮಲ್ಲಿ. 3 ವರ್ಷದ ಮಗುವಿನಿಂದ ಹಿಡ್ಕೊಂಡು 100 ವರ್ಷದ ವೃದ್ಧರವರೆಗೂ 7 ದಿನ ಕೋರ್ಸ್ ತಗೊಂಡಿರುವ ಒಂದು ಮಗುವಿಗೂ ಕೂಡ ಏನು ತಲೆಯಲ್ಲಿದೆ, ಆ 7 ದಿನದಲ್ಲಿ ಇಡೀ ಬ್ರಹ್ಮಾಂಡದ ಜ್ಞಾನ, ಆತ್ಮ ಪರಮಾತ್ಮ ಸೃಷ್ಟಿಯ ಜ್ಞಾನ ಅನ್ನೋದು ಬಹಳ ಸರಳವಾಗಿ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ನಮಗೆ ಉಚಿತವಾಗಿ ಸಿಕ್ಕಿದೆ. ಯಾರನ್ನ ಕೇಳಿದ್ರು ಕೂಡ ನೀನು ಯಾರು ಅಂದರೆ ನಾನು ಆತ್ಮ ಅಂತ ಚಿಕ್ಕ ಮಗುನೂ ಹೇಳುತ್ತೆ ಬ್ರಹ್ಮಕುಮಾರಿ ಸರ್. ಹೇಳ್ತಾರೋ ಇಲ್ವೋ? ಎಲ್ಲಿದೆ ಅಂದರೆ ಬುರುಕುಟಿಯ ಮಧ್ಯದಲ್ಲಿ ಅಂತ ಹೇಳುತ್ತೆ. ಹೇಗಿದೆ ಅಂದರೆ ಜ್ಯೋತಿ ಸ್ವರೂಪವಾಗಿದೆ ಅಂತ ಹೇಳುತ್ತೆ. ಮನೆ ಯಾವುದು ಅಂದರೆ ಪರಮಧಾಮ ಅಂತ ಹೇಳುತ್ತೆ. ತಂದೆ ಯಾರು ಅಂದರೆ ಪರಮಾತ್ಮ. ಇಷ್ಟೇ ಅಲ್ಲ ಜ್ಞಾನ? ಇಷ್ಟೇ. ಇದು ಎಲ್ಲರಿಗೂ ಗೊತ್ತಾಗೋಗಿದೆ, ಬಹಳ ಸರಳ ಇದೆ. ಆದರೆ ಇದನ್ನು ಸ್ವರೂಪದಲ್ಲಿ ತಂದುಕೊಳ್ಬೇಕು ಅಂದರೆ ನಮಗೆ ಒಂದಷ್ಟು ಕೆಲಸ ಇದೆ. ಜ್ಞಾನ ಅನ್ನೋದು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ. ಆ ಪ್ರಯೋಗಕ್ಕೆ ಒಳಪಡಬೇಕಾಗಿರೋದು ಯೋಗದಲ್ಲಿ. ಅದಕ್ಕೆ ಯಾರು ಏಕಾಂತದಲ್ಲಿ ಕೂತು ನನ್ನ ಆತ್ಮ ಅಂತ ತಿಳ್ಕೊಂಡಿರೋದನ್ನು, ಆ ಸ್ವರೂಪವನ್ನು ಅನುಭೂತಿ ಮಾಡಲಿಕ್ಕೆ ಏಕಾಂತದಲ್ಲಿ ಕೂತ್ಕೊಂಡು ಆತ್ಮ ಅಭಿಮಾನಿ ಆಗುವಂಥ ಅಭ್ಯಾಸ ಮಾಡಬೇಕು. ಆ ಥರ ಮಾಡಿದರೆ ಏನು ಲಕ್ಷಣಗಳಿರುತ್ತೆ ಅಂತ ಹೇಳ್ತಾರೆ. ಏನಿರ್ಬೋದು ಅಣ್ಣ ಅವ್ರ ಲಕ್ಷಣ? ಆತ್ಮಾಭಿಮಾನಿ ಆಗಿದ್ದರೆ ಅವ್ರ ಲಕ್ಷಣ ಹೆಂಗಿರುತ್ತೆ? ಶಾಂತವಾಗಿರ್ತಾರೆ, ಮಾತಾಡಬೇಕು ಅಂತ ಅನಿಸಲ್ಲ, ಭಾಳ ಖುಷಿಯಲ್ಲಿರ್ತಾರೆ, ಒಂಥರ ರಮಣೀಯವಾಗಿರ್ತಾರೆ, ಒಂಥರ ಬಹಳ ಲೈಟಾಗಿರ್ತಾರೆ. ಒಳಗಡೆ ಅಂತರ್ಮುಖಿಯಾಗಿ ಎಲ್ಲರನ್ನೂ ಸಮಾನ ಭಾವದಲ್ಲಿ ನೋಡ್ತಾರೆ, ಅಭೇದ ಸ್ಥಿತಿಯಲ್ಲಿ ಇರ್ತಾರೆ. ಬರೀ ಸುಖದಲ್ಲಿ ಖುಷಿಯಲ್ಲಿ ಇರ್ತಾರೆ, ಹರ್ಷಿತ ಮುಖರಾಗಿರ್ತಾರೆ. उत्तर: उनके मुख से कभी उल्टा सुल्टा बोल नहीं निकलेगा. ಯಾರು ಕೂತ್ಕೊಂಡು ಒಂದಷ್ಟಾದರೂ ಆತ್ಮದ ಅಭಿಮಾನ ಸ್ಥಿತಿಯನ್ನು ದಿನಕ್ಕೆ 1 ಗಂಟೆ ಅಮೃತ ವೇಳೆ, ನುಮಾಶ್ಯಾಮ ಯೋಗ, ಸಮಯ ಸಿಕ್ಕಾಗ 5-10 ನಿಮಿಷಗಳ ಕಾಲ ಕೂತ್ಕೊಂಡು ಯಾರು ಒಂದಷ್ಟು ಏಕಾಂತದಲ್ಲಿ ಆತ್ಮ ಅಭಿಮಾನಿ ಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡಿರ್ತಾರೆ, ಅವ್ರ ಬಾಯಿಂದ ಅಪ್ಪಿ ತಪ್ಪಿನೂ ಉಲ್ಟಾ ಸುಲ್ಟಾ ಮಾತುಗಳು ಬರೋದಿಲ್ಲ. ಯಾಕಂದರೆ ಈ ಲೋಕಾರೂಢಿ ನಮಗೆ ಹೊರಗಡೆ ಬಹಿರ್ಮುಖದಲ್ಲಿರುವಂಥದ್ದು. ಇದು ಹೊರಗಿನ ಪ್ರಪಂಚ. ಹೊರಗಿನ ಮಾತುಗಳು ಬರಬೇಕಂದ್ರೆ ನಾನು ಹೊರಗೆ ಬಂದರೆ ಮಾತ್ರ ಆ ಮಾತುಗಳು, ಆ ವಾತಾವರಣ, ಆ ಪ್ರಭಾವ ನನಗಾಗುತ್ತೆ. ನಾನು ಒಳಗಡೆ ಇದ್ದರೆ, ಈಗ ಜಗತ್ತಿಗೆ ಬೆಳಗಲಿಕ್ಕೆ ಸೂರ್ಯ ಬಂದಿದ್ದಾನೆ, ಜಗತ್ತಿಗೆಲ್ಲವೂ ಕೂಡ ಬೆಳಕು ಬಿಸಿಲು ತಾಗ್ತಾ ಇದೆ. ನಾನು ನನ್ನ ರೂಮ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ರೆ ಬಿಸಿಲು ತಾಗತ್ತ ನನಗೆ? ನಾನು ಹೊರಗಡೆ ಬಂದರೆ ತಾನೇ ಆ ಪ್ರಭಾವ, ಹೊರಗಿನ ಪ್ರಪಂಚದ ಪ್ರಭಾವ ಆಗತ್ತೆ. ಹಾಗೆ ಯಾರು ಆತ್ಮದ ಅಭಿಮಾನ ಸ್ಥಿತಿಯನ್ನು ಏಕಾಂತದಲ್ಲಿ ಕುಳಿತು ಅನುಭವ ಮಾಡಿರ್ತಾರೋ ಹೊರಗಿನ ಲೌಕಿಕದ ಥರ ಮಾತುಗಳು ಉಲ್ಟಾ ಪಲ್ಟಾ ಬರೋಕ್ಲೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಭಾಯಿ ಭಾಯಿ ಕಾ ಆಪಸ್ ಮೇ ಬಹುತ್ ಲವ್ ಹೋಗ ಸದಾ ಕ್ಷೀರ್ ಕಂಡು ಹೋಕರ್ ರಹೇಂಗೆ. 2ನೇ ಪಾಯಿಂಟಲ್ಲಿ ಹೇಳ್ತಾರೆ, ಯಾರು ನಾವು ಪರಿವಾರದಲ್ಲಿರೋರಾಗಿರ್ಬೋದು, ಲೌಕಿಕ ಪರಿವಾರ ಆಗಿರ್ಬೋದು, ಹೊರಗಿನ ಉದ್ಯೋಗ ವ್ಯವಹಾರದಲ್ಲಿರೋರು ಇರ್ಬೋದು, ನಮಗೆಲ್ಲರಿಗೂ ಹೆಂಗೆ ಕಾಣಿಸ್ತಾರೆ? ಎಲ್ಲರೂ ಸ್ತ್ರೀ ಪುರುಷ ಅಂತನೂ ಇಲ್ಲ, ಚಿಕ್ಕವರು ದೊಡ್ಡವರು ಅಂತನೂ ಇಲ್ಲ, ನಮ್ಮವರು ಬೇರೆಯವರು ಅಂತನೂ ಇಲ್ಲ. ಎಲ್ಲರೂ ಕೂಡ ಭಾಯಿ ಭಾಯಿ. ये भी आत्मा है, ये भी आत्मा है, ये भी आत्मा है, ये भी आत्मा है, मैं भी आत्मा हूँ. शिव का बच्चा, शिव का संतान, शिव पुत्र.
ಎಲ್ಲರೂ ನೋಡಿದ ತಕ್ಷಣವೇ ನನಗೆ ಆತ್ಮ ಅನ್ನುವ ಸ್ಮೃತಿ ನನ್ನಲ್ಲಿದ್ದಾಗ ನಾನು ಎಲ್ಲರನ್ನೂ ಕೂಡ ಅದೇ ಆತ್ಮದ ಸ್ಮೃತಿಯಲ್ಲಿ ನೋಡಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೇನೆ. ಆಗ ನನಗೆ ದೋಷಗಳು ಕಾಣಿಸೋದಿಲ್ಲ. ನಮ್ಮವರು ಯಾರಾದರೂ ನನ್ನ ತಮ್ಮನೋ ನನ್ನ ಅಣ್ಣನೋ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಊರವ್ರಿಗೆಲ್ಲ ಹೇಳ್ಕೊಂಡು ಬರ್ತೀವಿ, ನಾವು ಹೇಳ್ಕೊಂಬರ್ತೀವಿ. ನಮ್ಮ ಮನೆಯವರು ಮಾಡಿದರೆ, ಅದೇ ಬೇರೆಯವರು ಮಾಡಿದರೆ, ಪಕ್ಕದ ಮನೆಯವರು ಮಾಡಿದರೆ, ಅವ್ರು ಹಿಂಗೆ ಮಾಡಿದ್ರಂತ್ರಿ, ಅವ್ರು ಹಿಂಗೆ ಮಾಡಿದ್ರಂತ್ರಿ, ಅಲ್ಲೋದ್ರಂತ್ರಿ, ಇಲ್ಲಿ ಬಂದ್ರಂತ್ರಿ ಅಂತ ಹೇಳ್ತೀವಿ. ಅದೇ ನಮ್ಮನೆ ಮಕ್ಕಳು ಮಾಡಿದಾಗ ಅದನ್ನ ಮುಚ್ಚಿಟ್ಕೊಳ್ಳಕ್ಕೆ ನೋಡ್ತೀವಿ. ಹಾಗೆ ಜಗತ್ತಿನಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ, ಎಲ್ಲರೂ ಅವರವ್ರ ಪಾತ್ರವನ್ನು ಮಾಡಲೇಬೇಕಾಗಿದೆ. ತಮೋ ಪ್ರಧಾನ ಪಾತ್ರದಲ್ಲಿ ಒಂದಷ್ಟು ಹೆಚ್ಚು ಕಡಿಮೆ ಇದ್ದೇ ಇದೆ. ಆದರೆ ಎಲ್ಲಿಯ ತನಕ ನಾನು ಆತ್ಮಕ್ಕೆ ಆತ್ಮದ ಅಭಿಮಾನಿ ದೃಷ್ಟಿ ಬರೋದಿಲ್ವೋ ಅಲ್ಲಿಯ ತನಕ ಅವ್ರ ದೋಷಗಳು ಸಾಮಾನ್ಯವಾಗಿ ಸಹಜವಾಗಿ ಎಲ್ಲರಿಗೂ ಕಂಡಂತೆ ನನಗೂ ಕಾಣಿಸುತ್ತೆ. ಆದರೆ ಯಾವಾಗ ನಾನು ಆತ್ಮ ಅನ್ನುವ ಸ್ಮೃತಿಯಲ್ಲಿ ಬಂದು ಬೇರೆಯವರನ್ನು ಆತ್ಮ ಅಂತ ನೋಡ್ತೀನಿ, ಅಲ್ಲಿ ಬೇರೆ ಯಾವ ದೃಷ್ಟಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಚಿಕ್ಕ ಮಗು ಬಂದರೂ ಅದೇ ಪ್ರೀತಿ ಅದೇ ಗೌರವ, ದೊಡ್ಡ ವಯಸ್ಸಾಗಿರುವಂಥ ವಯೋವೃದ್ಧರು ಬಂದರೂ ಅದೇ ಪ್ರೀತಿ ಅದೇ ಗೌರವ. ಹಮ್ ಸಬ್ ಭಾಯಿ ಬಾಯಿ, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ಶಿವ ತಂದೆ ಎನ್ನುವ ಆ ಭಾಯಿ ಬಾಯಿ ದೃಷ್ಟಿ ಇರುತ್ತೆ. ಎಲ್ಲರ ಜೊತೆ ಅವ್ರು ಹೆಂಗಿರ್ತಾರೆ, ಭಾಳ ಕ್ಷೀರಖಂಡವಾಗಿರ್ತಾರೆ ಅಂತ ಹೇಳ್ತಾರೆ. ಕ್ಷೀರಖಂಡ ಅಂದರೆ ಬಹಳ ಯಾವಾಗಲೂ ಖುಷಿ ಆಗಿರ್ತಾರೆ. ಮುನಿಸ್ಕೊಳ್ಳೋದಾಗಲಿ, ಬೇಜಾರು ಮಾಡ್ಕೊಳ್ಳೋದಾಗಲಿ, ಮನಸ್ತಾಪ ಮಾಡ್ಕೊಳ್ಳೋದಾಗಲಿ ಅದು ಯಾವುದು ಕೂಡ ಇರೋದಿಲ್ಲ. ತೀಸ್ರ, ಧಾರಣಾ ಬಹುತ್ ಹಚ್ಚಿ ಹೋಗಿ ಉನ್ಸೆ ಕೋಯಿ ವಿಕರ್ಮ ನಹಿ ಹೋಗ. ಯಾರ ಆತ್ಮದ ಸ್ಮೃತಿಯನ್ನ ಪಕ್ಕಾ ಮಾಡ್ಕೊಳ್ತಾರೋ ಅದೇ ನಿಜವಾದ ಧಾರಣೆ. ಅದು ಬಿಟ್ಟು ಉಳಿದಿರೋದೆಲ್ಲ ಹೊರಗಡೆ ಧಾರಣೆಗಳು, ಸ್ಥೂಲ ಧಾರಣೆಗಳಷ್ಟೇ. ಎಲ್ಲಾ ಧರ್ಮದಲ್ಲಿರುವಂತೆ ಒಂದಷ್ಟು ಬೇಸಿಕ್ ಧಾರಣೆಗಳಷ್ಟೇ ಬಿಟ್ರೆ ಅದೇ ಸಾಧನೆ ಅಲ್ಲ ನಮಗೆ. ಅದು ಸಾಧನೆಗೆ ಅಡಿಪಾಯ ಅಷ್ಟೇ. ಸ್ಥೂಲ ಬ್ರಹ್ಮಚರ್ಯ, ಸ್ಥೂಲ ಸಾತ್ವಿಕ ಆಹಾರ ಪಾಲನೆ, ಸ್ಥೂಲ ಮುರಳಿ ಓದುವಂಥದ್ದಾಗಿರ್ಬೋದು, ಯಾವುದೆಲ್ಲ ಹೊರಗಿನ ನಿಯಮಗಳು ಒಂದು ದಿನನಿತ್ಯ ದಿನಚರಿ ಇದೆಯೋ ಇದು ಒಂದು ಅಡಿಪಾಯ ಅಷ್ಟೇ. ಇದೇ ಸಾಧನೆ ಅಲ್ಲ, ಇದೇ ಸಿದ್ಧಿ ಅಲ್ಲ. ಆದರೆ ನಿಜವಾದ ಧಾರಣೆ ಯಾವುದು ಅಂದರೆ ನಾನು ಆತ್ಮ ಅನ್ನುವ ಸ್ಮೃತಿಯನ್ನು ಸದಾ ನೆನಪಿಟ್ಕೊಳ್ಳೋದು ಧಾರಣೆ. ಸದಾ ಕಾಲ ಆ ನಂದಾದೀಪದಂತೆ ಆ ಜ್ಯೋತಿ ಆರಿ ಹೋಗದಂತೆ ಸ್ಮೃತಿ ಸ್ವರೂಪವನ್ನು ಕಾಪಾಡಿಕೊಳ್ಳೋದು ಧಾರಣೆ. ಅದಕ್ಕೆ ಆ ಥರ ನೀವೇನಾದರೂ ಕಾಪಾಡಿಕೊಂಡಿದ್ರಿ, ಸ್ಮೃತಿ ಸ್ವರೂಪದಲ್ಲಿದ್ರಿ, ಆತ್ಮಿಕ ದೃಷ್ಟಿಯಲ್ಲಿದ್ದರೆ ನೀವು ಯಾವತ್ತೂ ಕೂಡ ವಿಕರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಯಿ ತಪ್ಪಿ ಆಡ್ಬಿಟ್ಟೆ, ಏನೋ ಕಣ್ಣು ತಪ್ಪಿ ನೋಡ್ಬಿಟ್ಟೆ, ಏನೋ ಮಾಡಬಾರ್ದು ಮಾಡಿಬಿಟ್ಟೆ ಅಂತ ನಾವು ಆಮೇಲೆ ಪಶ್ಚಾತ್ತಾಪ ಬಾಬಾರವ್ರ ಮುಂದೆ ಕೂತ್ಕೊಂಡು ನಾವು ಹೇಳ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ಆತ್ಮ ಅಭಿಮಾನಿ ಸ್ಥಿತಿಯ ಕೊರತೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಯಾರು ಚೆನ್ನಾಗಿ ಈ ಒಂದು ಆತ್ಮಿಕ ಸ್ಥಿತಿಯನ್ನು, ಆತ್ಮಿಕ ಸ್ಮೃತಿಯನ್ನು ಪಕ್ಕಾ ಮಾಡಿಕೊಳ್ತಾರೋ ಅವರು ಯಾವತ್ತೂ ವಿಕರ್ಮ ಮಾಡೋದಿಲ್ಲ. ಚೌತಾ, ಉನ್ಕಿ ದೃಷ್ಟಿ ಬಹುತ್ ಮೀಟಿ ಹೋಗಿ, ಅವ್ರನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅವ್ರ ದೃಷ್ಟಿಯಲ್ಲೇ ಗೊತ್ತಾಗ್ಬಿಡುತ್ತೆ ಇವರು ಎಷ್ಟು ಮಧುರವಾಗಿದ್ದಾರೆ, ಇವರೆಷ್ಟು ನಿರಹಂಕಾರಿಗಳಾಗಿದ್ದಾರೆ, ಎಷ್ಟು ಆತ್ಮೀಯವಾಗಿದ್ದಾರೆ, ಎಷ್ಟು ಖುಷಿಯಲ್ಲಿದ್ದಾರೆ, ಎಲ್ಲವೂ ಕೂಡ ಬರೀ ಒಂದು ದೃಷ್ಟಿಯಿಂದ ಗೊತ್ತಾಗ್ಬಿಡುತ್ತೆ. ಬರೀ ಅವ್ರ ದೃಷ್ಟಿ ಏನು ಗೊತ್ತಾಗಲ್ಲ. ನಮ್ಗೇನಿದೆ, ಈಗ ಡಾಕ್ಟ್ರ್ ಓದಿದ ತಕ್ಷಣವೇ ಇವತ್ತಿನ ಡಾಕ್ಟರ್ ಅದೇ ಚೆಕಪ್ ಮಾಡಿಸ್ಕೊಂಬ, ಬ್ಲಡ್ ಟೆಸ್ಟ್ ಮಾಡಿಸು, ಇನ್ನೊಂದು ಮತ್ತೊಂದು ಸ್ಟೆಥೋಸ್ಕೋಪೇ ಆಗ್ತಾರೆ. ಆದರೆ ಅವತ್ತಿನ ಡಾಕ್ಟರ್ಗಳು ಕೈ ಕೂಡ ಮುಟ್ತಿರ್ಲಿಲ್ಲ, ಸುಮ್ಮನೆ ಹೋಗಿ ನೋಡಿ ಒಂದಷ್ಟು ಹೇಳಿದ ತಕ್ಷಣವೇ ಈ ಮನುಷ್ಯನಿಗೆ ಇಂಥದ್ದೇ ಬಂದಿದೆ ಕಾಯಿಲೆ ಅಂತ ಹೇಳ್ತಾ ಇದ್ರು. ಹಬ್ಬ ಅಂದ್ರೆ ಸ್ವಲ್ಪ ನಾಡಿ ಮುಟ್ತಿದ್ರು ಅಷ್ಟೇ. ಅಷ್ಟು ನೋಡಿದರೆ ಅವರಿಗೆ ಗೊತ್ತಾಗಿ ಹೋಗ್ಬಿಡ್ತಿತ್ತು, ಓ ಈ ಪರ್ಸೆಂಟಿಗೆ, ಈ ಮನುಷ್ಯನಿಗೆ ಇದೇ ಒಂದು ರೋಗ ಇದೆ ಅಂತ. ಹಾಗೆ ನಾವು ಬ್ರಹ್ಮಜ್ಞಾನಿಗಳಿಗೆ, ಬ್ರಾಹ್ಮಣ ಮಕ್ಕಳಿಗೆ ಯಾವುದೇ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತಾಗಬೇಕು ಅಂದರೆ ಸುಮ್ಮನೆ ಅವ್ರದ್ದು ಒಂದು ಸಲ ಚೆಹರೆ, ಒಂದು ಸಲ ದೃಷ್ಟಿ ನೋಡ್ಬಿಟ್ರೆ ಆ ಮನುಷ್ಯ ಲೌಕಿಕದಲ್ಲೇ ಇರ್ಬೋದು. ಕೆಲವರು ನಮಗೆ ಎಷ್ಟು ತೇಜಸ್ಸು, ಎಷ್ಟು ಕಳೆ, ಎಷ್ಟು ಮುಗ್ಧ ಅವ್ರ ಮನಸ್ಸಲ್ಲಿ ಕಾಣುತ್ತೆ, ಅವ್ರ ಮುಖದಲ್ಲಿ ಕಾಣಿಸುತ್ತೆ. ಅದಕ್ಕೇನು ಅಲೌಕಿಕ ಲೌಕಿಕ ಅಂತೇನೂ ಇಲ್ಲ. ಯಾರ ಮನಸ್ಸು ಸ್ವಚ್ಛವಾಗಿದೆ, ಯಾರ ಮನಸ್ಸು ಹಗುರವಾಗಿದೆ, ಯಾರ ಮನಸ್ಸು ತಿಳಿಯಾಗಿದೆ, ಯಾರಲ್ಲಿ ಒಳ್ಳೆಯ ಭಾವನೆಗಳಿದೆ, ಅವ್ರ ಮುಖಚರ್ಯದಲ್ಲೇ ಗೊತ್ತಾಗ್ಬಿಡುತ್ತೆ ಅವರು ಎಷ್ಟು ಆತ್ಮೀಯವಾದ ಸುಗಂಧದಲ್ಲಿದ್ದಾರೆ ಅಂತ. ಬಲೆ ಅವ್ರಿಗೆ ಜ್ಞಾನ ಗೊತ್ತಿಲ್ಲದೆ ಇರ್ಬೋದು. ಲೌಕಿಕದಲ್ಲೂ ಕೂಡ ಎಷ್ಟೋ ಜನ ಅವ್ರನ್ನ ನೋಡಿದ್ರೆ ಕೈ ಮುಗಿಬೇಕು ಅನಿಸುತ್ತೋ ಇಲ್ವೋ, ಅವ್ರನ್ನ ನೋಡಿದ್ರೆ ನಾವು ಗೌರವ ಕೊಡಬೇಕು ಅನಿಸುತ್ತೆ. ಹಾಗೆ ನಾವು ಜ್ಞಾನದಲ್ಲಿ ಇದ್ದರೂ ಕೂಡ ಯಾರು ಈ ಆತ್ಮಿಕ ದೃಷ್ಟಿಯನ್ನು ಪಕ್ಕಾ ಮಾಡ್ಕೊಳ್ತಾರೆ ಅವ್ರ ದೃಷ್ಟಿ ಮಧುರವಾಗಿರುತ್ತೆ ಮತ್ತು ಯಾವತ್ತೂ ದೇಹಾಭಿಮಾನದಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಯಾರು ಆತ್ಮಿಕ ಸ್ಮೃತಿಯನ್ನು ಪಕ್ಕಾ ಮಾಡ್ಕೊಂಡಿರ್ತಾರೆ ಅವರು ಉಲ್ಟಾ ಸುಲ್ಟಾ ಮಾತಾಡೋದಿಲ್ಲ, ಆತ್ಮಿಕ ದೃಷ್ಟಿ ಇರುತ್ತೆ,
ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಬಾಯಿ ಬಾಯಿ ಅನ್ನುವ ದೃಷ್ಟಿ ಇರುತ್ತೆ ಮತ್ತು ಬಹಳ ದೃಷ್ಟಿ ಮಧುರವಾಗಿರುತ್ತೆ. ಯಾವುದೇ ವಿಕರ್ಮ ಅವರಿಂದ ಆಗೋದಿಲ್ಲ ಮತ್ತು ದೇಹಾಭಿಮಾನದಲ್ಲಿ ಅವರು ಇರೋದಿಲ್ಲ. ಪಾಂಚವ ಕೋಯಿ ಕೋ ಭಿ ದುಃಖ ನಹಿ ದೇಂಗೆ, ಯಾರೊಬ್ಬರಿಗೂ ಸಹ ಅವರಿಂದ ಸೂಕ್ಷ್ಮವಾಗಿಯೂ ಕೂಡ ದುಃಖ ಕೊಡೋದಿಲ್ಲ. ದುಃಖ ಅಂತಂದ್ರೆ ಏನು, ಯಾರಿಗಾದ್ರೂ ಹೊಡಿಬೇಕು ಅಂತನ? ಹೊಡಿಬೇಕಾಗಿಲ್ಲ. ಇವತ್ತು ಮಾತಾಡಬೇಕಾ? ಮಾತು ಆಡಬೇಕಾಗಿಲ್ಲ. ಕಣ್ಣಲ್ಲೇ ಇವತ್ತು ಎಷ್ಟೋ ಜನಗಳು ದುಃಖ ಕೊಟ್ಟು ಬಿಡ್ತಾರೆ. ಅವ್ರು ನೋಡಿದ್ರೆ ಭಯ ಆಗತ್ರಿ ನಮಗೆ ಅಂತೀವೇ ಇಲ್ವಾ? ಕಣ್ಣಲ್ಲೇ ಎದುರಿಸ್ತಾರೆ ಕೆಲವರು. ಮೇಸ್ಟ್ರುಗಳು ಒಂದೊಂದ್ಸಲ ಮಕ್ಕಳನ್ನ ಎದುರಿಸ್ಬೇಕು ಅಂದ್ರೆ ಮಾತಾಡಿದ್ರೆ ಮಕ್ಕಳಿಗೇನು ಅರ್ಥ ಆಗುತ್ತೆ. ಆದರೆ ಮಾತಾಡಿ 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 ಎಷ್ಟು ಕೇಳಿದ್ರು ಕೇಳಲ್ಲ ಅಂದ್ರೆ ಒಂದ್ಸಲ ಕಣ್ಣು ಹಿಂಗೆ ತಿರುತ್ತಾರೆ. ಕಣ್ಣಿಗೆ ನೋಡಿದ ತಕ್ಷಣ ಮಕ್ಕಳು ಸೈಲೆಂಟ್ ಆಗಿಬಿಡ್ತಾರೆ. ಅಂದರೆ ಕಣ್ಣಲ್ಲಿಯೂ ಕೂಡ ಅಷ್ಟು ಬಾಯಿಂದ ಆಗದೇ ಇರುವಂಥ ಒಂದು ರೋಷವನ್ನು ತೋರಿಸುವ ತಾಕತ್ತು ಯಾವುದಕ್ಕಿದೆ? ಕಣ್ಣಿಗಿದೆ. ಅದಕ್ಕೆ ಹೇಳ್ತಾರೆ, ನಾವು ದುಃಖ ಕೊಡಬೇಕು ಅಂದ್ರೆ ಮಾತಾಡಬೇಕು ಅಂತಿಲ್ಲ, ಮೋಸ ಮಾಡಬೇಕಂತಿಲ್ಲ, ಯಾರಿಗಾದ್ರೂ ಹೊಡಿಬೇಕು ಅಂತಿಲ್ಲ. ಸೂಕ್ಷ್ಮವಾಗಿ ಸಂಕಲ್ಪದಲ್ಲೂ ಕೂಡ ಬೇರೆಯವ್ರ ಬಗ್ಗೆ ನಕಾರಾತ್ಮಕವಾಗಿ ವ್ಯರ್ಥವಾಗಿ ನಾವು ಮಾತಾಡಿದರೂ ಕೂಡ ಇಂಡೈರೆಕ್ಟ್ ಅದು ದುಃಖ ಟಚ್ ಆಗಿ ಆಗುತ್ತೆ ಆತ್ಮಕ್ಕೆ. ನಾವು ಏನೂ ಮಾಡಿಲ್ಲ, ಸುಮ್ಮನೆ ಆತ್ಮನನ್ನ ಸ್ಮೃತಿ ಮಾಡಿಕೊಂಡು ವ್ಯರ್ಥ ಮಾತಾಡಿದ್ರು, ಪರಚಿಂತನೆ ಮಾಡಿದ್ರು, ಪರ ನಿಂದನೆ ಮಾಡಿದ್ರು ಸಾಕು, ಇಂಡೈರೆಕ್ಟ್ಲಿ ದುಃಖ ಆಗುತ್ತೆ. ನಾವು ಬ್ರಹ್ಮ ಕುಮಾರಿಸ್ ದುಃಖ ಕೊಡೋದಂತೂ ದೂರದ ಮಾತು. ಯಾಕಂದರೆ ನಾವು ಯಾವ ಆಸೆನೂ ಇಟ್ಕೊಂಡಿಲ್ಲ, ಲೌಕಿಕ ಥರ ಯಾರಿಗೂ ಮೋಸ ಮಾಡೋಕ್ಕೂ ಸಾಧ್ಯ ಇಲ್ಲ, ಜೋರಾಗಂತೂ ಮಾತಾಡೋದು ಇಲ್ಲ, ಉಲ್ಟಾ ಸುಲ್ಟಾ ಮಾತುಗಳು ನಮ್ಮ ಹತ್ರ ಬರೋದು ಇಲ್ಲ. ಮತ್ತು ಆದರೂ ಕೂಡ ಘರ್ಷಣೆಗಳಾಗತ್ತೆ, ಆದರೂ ಕೂಡ ಮುನಸುಗಳಾಗತ್ತೆ, ಆದರೂ ಬೇಜಾರಾಗತ್ತೆ ಅಂತಂದರೆ ಇಷ್ಟರಲ್ಲೇ ಒಂದು ಸಣ್ಣ ಮಾತು, ಒಂದು ಸಣ್ಣ ಪರಚಿಂತನೆ, ಒಂದು ವ್ಯರ್ಥ, ಒಂದು ದೃಷ್ಟಿ, ಇಷ್ಟರಲ್ಲಿನೇ ಘರ್ಷಣೆ ಅನ್ನೋದು ಹೋಗ್ಬಿಡುತ್ತೆ ನಮಗೆ. ಅದಕ್ಕೆ ಹೇಳ್ತಾರೆ ಬಾಬಾ, ಸ್ವಲ್ಪ ನೀವು ಆತ್ಮಿಕ ದೃಷ್ಟಿಯನ್ನು ಪಕ್ಕ ಮಾಡ್ಕೊಳ್ಳಿ, ಆತ್ಮಿಕ ಸ್ಮೃತಿಯನ್ನು ಪಕ್ಕ ಮಾಡ್ಕೊಳ್ಳಿ, ಬಾಯಿ ಬಾಯಿ ಅಂತ ನೋಡಿ, ಆವಾಗ ನೀವು ಯಾರಿಗೂ ಕೂಡ ದುಃಖ ಕೊಡೋದಿಲ್ಲ ಅಂತ ಹೇಳ್ತಾರೆ. मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. पहला, शरीर विनाशी है, उससे प्यार निकाल, अविनाशी आत्मा से प्यार रखना है. अविनाशी बाप के याद करना है. आत्मा भाई भाई है, हम भाई भाई से बात करते हैं, यह अभ्यास करना है. ಇದು ಎಷ್ಟು ಸರಳವಾದ ಅಭ್ಯಾಸ ಅಂತಂದರೆ ಇದು ಪ್ರತಿಯೊಬ್ಬರು ಮಾಡಲೇಬೇಕಾದಂಥ ಅಭ್ಯಾಸ. ಇದು ಬ್ರಹ್ಮನೂ ಮಾಡಿದರು, ಮಮ್ಮಾರವರು ಮಾಡಿದರು. ಇನ್ನು ಅವರೇ ಮಾಡಿದ್ಮೇಲೆ ನಮ್ಗೆ ಇದು ಮಾಡಲೇಬೇಕಾದಂಥ ಅನಿವಾರ್ಯನೂ ಕೂಡ. ಈ ಶರೀರ ಅಂತೂ ವಿನಾಶಿ ಇದೆ. ಈ ವಿನಾಶಿ ನೋಡಿದಾಗ ನಮಗೆ ವಿನಾಶಿ ದೃಷ್ಟಿ, ವಿನಾಶಿ ಸಂಕಲ್ಪ, ವ್ಯರ್ಥನೆ ಬರುತ್ತೆ, ಬಿಟ್ಟರೆ ಬೇರೆ ಏನೂ ಬರಲ್ಲ. ಅದಕ್ಕೆ ಆತ್ಮವನ್ನು ನೋಡೋ ಅಭ್ಯಾಸ ಮಾಡಬೇಕು ಅಂತ ಬ್ರಹ್ಮ ಬಾಬರವರು ಮೇ ಆತ್ಮ ಹೂ, ಜಶೋಧ ಆತ್ಮ, ನಾರಾಯಣ ಆತ್ಮ ಅಂತ ಅವ್ರೇನು ಮಾಡಿದರು, ಪ್ರತಿಯೊಬ್ಬರನ್ನೂ ಕೂಡ ಈ ಶರೀರ ಅಂತ ನೋಡಲಿಲ್ಲ. ಸದಾಶಿವಣ್ಣವರು, ಸಿದ್ದಣ್ಣವರು, ಈ ಥರ ಶರೀರ, ಅವ್ರ ಹೆಸರು, ಅವ್ರ ಮುಖಚರ್ಯ ನೆನಪಿರಬಾರ್ದು ಅಂತ ಎಲ್ಲರದ್ದು ಕೂಡ ಹೆಸರಿನ ಜೊತೆಗೆ ಆತ್ಮ ಸೇರಿಸಿದ್ರು. ಕೆಲವ್ರದ್ದು ಹೆಸರೇ ಬದಲಿ ಮಾಡಿಬಿಟ್ರು. ಯಾಕಂದ್ರೆ ಹೆಸರಕ್ಕೆ ಶರೀರಕ್ಕೆ ಇಟ್ಟಿರೋದಲ್ವಾ. ಶರೀರಕ್ಕೆ ಇಟ್ಟಿರೋ ಹೆಸರು ಅಂದ್ರೆ ಸಿದ್ದಣ್ಣ ಅಂದ ತಕ್ಷಣ ನನಗೆ ಇದೇ ನೆನಪು ಬರುತ್ತೆ ಹೊರತಾಗಿ, ಈ ಚರ್ಯನೇ ನೆನಪು ಬರುತ್ತೆ ಹೊರತಾಗಿ ಒಳಗಡೆ ಇರೋ ಆತ್ಮ ಹೆಂಗೆ ನೆನಪು ಬರುತ್ತೆ? ಯಾಕಂದ್ರೆ ಆತ್ಮಕ್ಕೆ ಯಾರು ಹೆಸರಿಟ್ಟಿಲ್ವಲ್ಲ. ಅದಕ್ಕೆ ಆತ್ಮಕ್ಕೂ ಹೊಸ ಹೆಸರು ಕೊಟ್ರಲ್ಲಿ. ಮೊದಲು ಹಳೆಯ ಹೆಸರುಗಳೆಲ್ಲ ತೆಗೆದುಬಿಟ್ಟು ಕೆಲವರಿಗೆಲ್ಲ ಹೊಸ ಹೆಸರಿಟ್ಟರು. ಇನ್ನು ಹೊಸಬ್ರು ಯಾರಾದರೂ ಬಂದರೆ ಅದ್ರ ಜೊತೆಗೆ ನಾರಾಯಣ ಆತ್ಮ, ಜಶೋಧ ಆತ್ಮ, ಈ ಥರ ಆತ್ಮ ಅನ್ನೋ ಅಭ್ಯಾಸವನ್ನು ಅದಕ್ಕೆ ಜೋಡಿಸಿಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರು. ನಾರಾಯಣ ಅನ್ನೋದು ಶರೀರ, ಆತ್ಮ ಅನ್ನೋದು ಒಳಗಡೆ ಇರೋ ಮಾಲೀಕ್. ಅಟ್ಲೀಸ್ಟ್ ಆತ್ಮಕ್ಕೆ ಕನೆಕ್ಟ್ ಆಗಬೇಕು. ನಾನು ಒಂದು ಸಲ ನೋಡಿದ್ರು, ಕುಂತರು, ನಿಂತರು, ಮಾತಾಡಿದ್ರು, ಯಾರೇ ಎದುರಿಗೆ ಬಂದರೂ ಕೂಡ ನನಗೆ ಆತ್ಮ ಒಳಗಿಂದ ಕಾಣಿಸ್ಬೇಕೇ ಹೊರತಾಗಿ ಇದು ಕಾಣಿಸ್ಬಾರ್ದು. ಈಗ ಯಾರಾದ್ರೂ ಕಾರ್ ಬಂದು ನಿಮ್ಮ ಮನೆ ಮುಂದೆ ನಿಂತಿ ಅಂತ ಇಟ್ಕೊಳ್ಳಿ. ನೀವು ಕಾರ್ ನೋಡ್ತೀರೋ, ಕಾರ್ ಒಳಗಡೆ ಯಾರಿದ್ದಾರೆ ಅಂತ ನೋಡ್ಬೇಕಂತ ಕ್ಯೂರಿಯಾಸಿಟಿ, ದೃಷ್ಟಿ ಆ ಕಡೆ ಇರುತ್ತೋ. ಕಾರ್ ಬರುತ್ತೆ, ಅದು ಯಾವ ಕಂಪ್ನಿದು ಬಂದಿದೆ ನೋಡಲ್ಲ, ಫಸ್ಟಿಗೆ ಕಾಣೋದು ಕಾರೇ. ಅದು ಬುಲೆರೋ ಆಗಿರ್ಬೋದು, ಅದು ಯಾವುದಾದ್ರೂ ಕಾರ್ ಇರಲಿ, ಎಂಥ ಕಂಪ್ನಿದಾದ್ರೂ ಕಾರ್ ಇರಲಿ, ಕಾರ್ ಬಂದು ನಮ್ಮ ಮನೆ ಮುಂದೆ ನಿಲ್ತಾ ಇದೆ ಅಂದ್ರೆ ಅದು ಪಕ್ಕದ ಮನೆಗೂ ಬಂದಿರ್ಬೋದು, ಅದ್ರ ಒಳಗೆ ಯಾರಿದ್ದಾರೆ ಅಂತ ನೋಡೋ ಕಡೆಗೆ ಗಮನ ಹೋಗುತ್ತೆ ನಮಗೆ. ಅವ್ರು ನಮ್ಮವರು, ಬೇರೆಯವರು, ನಮ್ಮ ಮನೆಗೆ ಬಂದಿರೋರು, ಬೇರೆಯವ್ರ ಮನೆಗೆ ಬಂದಿರೋರು
ಅಂದರೆ ಒಳಗಡೆ ಇರೋ ಮಾಲೀಕನ ಕಡೆಗೆ ಗಮನ ನಮ್ದು ಇದ್ದೇ ಇರುತ್ತೆ. ಹೇಗೋ ಹಾಗೆ ಈ ಶರೀರವನ್ನು ಯಾಕೆ ನೋಡ್ತೀರಿ? ಇದು ಜಸ್ಟ್ ಒಂದು ವಾಹನ ಅಲ್ವಾ, ಇದು ಒಂದು ರಥ ಅಷ್ಟೇ, ಇದು ಒಂದು ಮನೆ ಅಷ್ಟೇ. ಮನೆ ಒಳಗಡೆ ಮಾಲೀಕನ ಜೊತೆ ನನಗೆ ವ್ಯವಹಾರ ಇದೆ ಹೊರತಾಗಿ ಈ ಮನೆ ಜೊತೆಗೆ ನನಗೇನಿದೆ? ಭಗವಂತ ಬಂದು ಪ್ರತಿಯೊಂದು ಮುರಳಿಯ ಮಾತು ಕೊಡೋದು ಕೂಡ ಈ ಆತ್ಮಕ್ಕೆ ಹೊರತಾಗಿ ಈ ಪಾತ್ರಕ್ಕಿಲ್ವೇ ಇಲ್ಲ. ಪಾತ್ರಕ್ಕೆ ಪಾತ್ರಾನುಸಾರ ಏನು ಸಿಗಬೇಕು ಆ ಸಂಪ್ರದಾಯ ಆಚರಣೆ ಮಾಡಿದ್ರೆ ಸಿಕ್ಬಿಡುತ್ತೆ ನಮಗೆ, ಪದವಿ ಸಿಗ್ಬೋದು ಇನ್ನೊಂದು. ಆದರೆ ಆಲ್ಮೋಸ್ಟ್ 90% ಬಾಬರವರ ಗಮನ ಇರೋದು ಆತ್ಮದ ಜೊತೆ ವಾರ್ತಾಲಾಪ, ಆತ್ಮದ ಜಾಗೃತಿ, ಆತ್ಮ ಅನುಸಂಧಾನ ಮಾಡಲಿಕ್ಕೆ ಬಾಬರವರು ಮುರಳಿಯನ್ನು ಕೊಡೋದು. ಆದರೆ ನಾವು ಬರೀ ಪಾತ್ರದ್ದು ಮಾತ್ರ ಹಿಡ್ಕೊಂಡು ಸ್ವರ್ಗ ಹಂಗಂತೆ, ಸ್ವರ್ಗದಲ್ಲಿ 21 ಜನ್ಮ ಸಿಗುತ್ತಂತೆ, ಸ್ವರ್ಗ ಹಿಂಗಿದೆ, ನಾವು ಅಲ್ಲಿಗೆ ಹಾರಾಡ್ಬಿಡ್ತೀವಿ, ಅಲ್ಲಿಗೆ ಹೋಗ್ಬಿಡ್ತೀವಿ. ಆಮೇಲೆ ಇಲ್ಲಿ ಆತ್ಮದ ಬಗ್ಗೆ ಸಾಕಷ್ಟು ಹೇಳಿರ್ತಾರೆ, ಇದ್ರ ಕಡೆಗೆ ನಾವು ನೋಡೋದಿಲ್ಲ. ಮುಂದೆ 21 ಜನ್ಮ, ಸ್ವರ್ಗ ಹಂಗಿದೆ, ಶ್ರೀಕೃಷ್ಣ ಇಲ್ಲಿ ಹುಟ್ಟುತ್ತಾರೆ, ವಿನಾಶ ಹಂಗಾಗತ್ತೆ. ಈ ಒಂದು ವಿಸ್ತಾರದ ಜ್ಞಾನದೊಳಗಡೆ ನಮ್ಮನ್ನು ನಾವು ತೊಡಗಿಸ್ಕೊಂಡು ಯಾವ ಇಂಟೆನ್ಷನ್ನಿಂದ ಭಗವಂತ ಬಂದಿದ್ದಾರೆ ಅದನ್ನು ಮರೆತೇ ಬಿಡ್ತೀವಿ. ಮೊದಲು ನಿನ್ನನ್ನು ಆತ್ಮ ಅಂತ ತಿಳ್ಕೊಂಡು ಆತ್ಮ ಜಾಗೃತಿ ಮಾಡ್ಕೊ ಅಂತ ಹೇಳಿದ್ರು, ಅದ್ರ ಕಡೆಗೆ ಗಮನ ಇರಲ್ಲ ನಮಗೆ. ಆದರೆ ವಿಸ್ತಾರದಲ್ಲಿ ನಮಗೆ ಮಜಾ ಇರುತ್ತೆ, ಅದನ್ನು ನೋಡ್ಲಿಕ್ಕೆ ಹೋಗ್ತೀವಿ. ಅದಕ್ಕೆ ಬಾಬರವ್ರು ಹೇಳ್ತಾರೆ, ಈ ಶರೀರ ಅನ್ನೋದು ವಿನಾಶಿ ಇದೆ, ಆತ್ಮ ಅವಿನಾಶಿ ಇದೆ. ಆತ್ಮದ ಜೊತೆ ನಿಮ್ಮ ಪ್ರೀತಿಯನ್ನು ಇಟ್ಕೊಳ್ಳುವ ಅಭ್ಯಾಸ, ಬಾಯಿ ದೃಷ್ಟಿಯನ್ನು ಅಭ್ಯಾಸ ಮಾಡಿ ಅಂತಾರೆ. ಆರಂಭದಲ್ಲಿ ನೀವು ಕೂಡ ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಆರಂಭದಿಂದ ಅಂತಿಮದವರೆಗೂ ಈ ಅಭ್ಯಾಸ ಎಲ್ಲರಿಗೂ ಕಂಪಲ್ಸರಿ. ಆದರೆ ಬೇಸಿಕ್ ಸ್ವಲ್ಪ ಪ್ರಾಕ್ಟೀಸ್ ನೀವು ಮಾಡಿ, ಆಮೇಲೆ ಅದು ಸಹಜ ಆಗೋಗ್ಬಿಡುತ್ತೆ, ಸಹಜ ಆಗುತ್ತೆ. ನೀವೊಂದು ಕಡೆ ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಬಸ್ಸಲ್ಲಂತೂ ಕೂಡಬೇಕು, ಅಲ್ಲೇನು ಕೆಲಸ ಇರಲ್ಲ ನಮಗೆ. ಅಷ್ಟು ಪ್ರಯಾಣ ಟ್ರೈನಲ್ಲಾಗಲಿ, ಬಸ್ಸಲ್ಲಾಗಲಿ, ಕಾರಲ್ಲಾಗಲಿ, ನೀವು ಬೈಕಲ್ಲಿ ಹೋಗ್ಬೇಕಾದ್ರೂ ಡೈಲಿ ರುಟೀನ್ ಅದು ನಡೀತಾ ಇರುತ್ತೆ. ಆದರೆ ಒಳಗಡೆ ನೀವು ಆತ್ಮ ಅಂತ ತಿಳಿದು ಒಂದು ಬಸ್ ಒಳಗಡೆ ನಾನು ಅವಾಗ ಕ್ಲಾಸ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಯಾರೆಲ್ಲ ಬಸ್ಸಲ್ಲಿ ಹತ್ಕೊಂತಿದ್ರು, ಒಟ್ಟಿಗೆ ನಾವು ಎಷ್ಟೋ ಜನ್ಮಾಂತರದ ಪರಮಧಾಮದಲ್ಲಿರುವ ಆತ್ಮಗಳು ಇಲ್ಲಿಗೆ ಬಂದು ಅವ್ರು ಯಾವುದೋ ಊರಲ್ಲಿ, ಅವ್ರು ಯಾವುದೋ ಜನ್ಮದಲ್ಲಿ, ಅವ್ರು ಯಾವುದೋ ಸಂಬಂಧದಲ್ಲಿ ಬಂದಿದ್ದಾರೆ. ನನ್ನ ಸಹೋದರ ಇವತ್ತು ಹೊಸದಾಗಿ ಫ್ರೆಶ್ ಆಗಿ ಸಿಕ್ಕಿದ್ದಾನೆ, ಮತ್ತೆ ಈ ಕಲ್ಪದಲ್ಲಿ ಯಾವಾಗ ಸಿಗ್ತಾನೋ ಯಾವಾಗಿಲ್ವೋ. ಯಾರಾದರೂ ಸರಿ, ಯಾರು ಅಪರಿಚಿತರಿದ್ರೋ ಅವ್ರು ನಾನು ಫಸ್ಟ್ ನೋಡಬೇಕಾಗಿದೆ, ಅವ್ರಿಗೆ ನಾನು ದೃಷ್ಟಿ ಕೊಡಬೇಕಾಗಿದೆ, ಅವ್ರ ಜೊತೆ ಆತ್ಮೀಯ ವಾರ್ತಾಲಾಪ ಮಾಡಬೇಕಾಗಿದೆ. ಅವ್ರು ನನ್ನ ಸಹೋದರನೇ ಅಲ್ವಾ, ನಾನು ಬಂದಿರೋ ಮನೆಯಿಂದನೇ ಬಂದಿದ್ದಾರಲ್ವಾ, ನನ್ನ ತಂದೆ ಮಕ್ಕಳೇ ಅಲ್ವಾ ಅವ್ರನ್ನು. ಇಷ್ಟು ವರ್ಷ ನಾನು ಅವ್ರ ಜೊತೆ ಇರೋಕ್ಕಾಗಿಲ್ಲದೆ ಇರ್ಬೋದು, ಈ ಜನ್ಮದಲ್ಲಿ ನಾನು ಅವ್ರ ಜೊತೆ ಕೂಡಕ್ಕಾಗಿಲ್ಲದೆ ಇರ್ಬೋದು, ಆದರೆ ಯಾವುದೋ ಜನ್ಮದಲ್ಲಿ ನಾನು ಅವ್ರ ಜೊತೆ ಇದ್ದಿರ್ಬೋದಲ್ಲ. ಆದರೆ ಅವ್ರಿಗೂ ಕೂಡ ನಾವು ಇದೇ ಸಂದೇಶ ಕೊಡಬೇಕು, ಏ ಸಹೋದರಾತ್ಮ, ನಮ್ಮಪ್ಪ ಬಂದಿದ್ದಾರೆ, ಇನ್ನು ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಪ್ಪನ ಜೊತೆ ನಾವೆಲ್ಲರೂ ಕೂಡ ನಿಂತಿದ್ದೀವಿ, ನಿನಗೇನೇ ಸಮಸ್ಯೆ ಬಂದರೂ ನಾವು ಜೊತೆಗಿದ್ದೀವಿ, ನೀನು ಹೆದರಬೇಡ. ಆತ್ಮ ಯಾರಿಗೆ? ಲೌಕಿಕದವರಿಗೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ನಾವು ಇಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಆದರೆ ನಾವು ವಾಚ ಮನಸ್ಸ ಎಲ್ಲ ಆದಮೇಲೆ ಈಗ ಆತ್ಮಿಕ ದೃಷ್ಟಿಯಲ್ಲಿ ಬಂದು, ಆತ್ಮಿಕ ದೃಷ್ಟಿಯಿಂದನೇ ಆತ್ಮರಿಗೆ ಆತ್ಮೀಯ ವಾರ್ತಾಲಾಪದ ಮುಖಾಂತರ ಸಂದೇಶವನ್ನು ಕೊಡೋದು ಕೂಡ ಸೇವೆನೇ. ಆದರೆ ಅವರು ಎಷ್ಟು ಅದಕ್ಕೆ ಅರ್ಥ ಆಗುತ್ತೆ, ರೀಚ್ ಆಗುತ್ತೆ, 100% ಇದನ್ನು ಪ್ರಾಕ್ಟಿಕಲ್ ಮಾಡಿ ನೋಡಿ ನೀವು. ಲೌಕಿಕದವ್ರಿಗೆ ಜ್ಞಾನ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗ್ಬೋದು, ಬಿಡ್ಬೋದು. ಆದರೆ ನೀವು ಒಂದು ಸಲ ಆತ್ಮ ಅನ್ಕೊಂಡು ಅವ್ರನ್ನ ನೋಡಬೇಕು ಅಂತನಿಲ್ಲ, ಯಾರು ಎದರಲ್ಲಿರಲಿ, ಅವ್ರು ನಮ್ಮವ್ರು ಅಲ್ಲದೆ ಇದ್ರೂ ಕೂಡ, ಏ ಸಹೋದರ ಆತ್ಮ, ನೀವು ಪಕ್ಕ ಇಲ್ಲಿ ಆತ್ಮ ಆಗಿರ್ಬೇಕು ಫಸ್ಟ್. ನಿಮಗೆ ಯಾವುದೇ ಈ ಹೊರಗಿನ ರೂಪದ, ಹೊರಗಿನ ಶರೀರದ, ಹೊರಗಿನ ಯಾವುದೇ ಸ್ಮೃತಿ ಇಲ್ಲದೆ ನೀವು ಪರಮಾತ್ಮನ ನೆನಪಲ್ಲಿದ್ದು ಆತ್ಮ ಅಂದುಕೊಂಡು ಪ್ಯೂರ್ಲಿ ಪ್ರತಿಯೊಂದು ಆತ್ಮರನ್ನು ನೀವು ಯಾರನ್ನು ಬೇಕಾದರೂ ನೋಡಿ ಅವ್ರ ಬಗ್ಗೆ ಶುಭ ಭಾವನೆ ಮಾಡಿ, ಆತ್ಮ ನಿಮಗೆ ಸ್ಪಂದಿಸುತ್ತೆ. ಆತ್ಮನ ಮುಖದಲ್ಲಿ ಒಂದು ಎಂಥ ದುಃಖದಲ್ಲಿರುವ ದುಃಖಿ ಆತ್ಮ ಇದ್ರೂ ಒಂದು ಮುಗುಳುನಗೆ ಬಂದೋಗುತ್ತೆ, ಒಂದು ಚೈತನ್ಯ ಬಂದೋಗುತ್ತೆ. ಯಾಕಂದರೆ ಆತ್ಮ ಪ್ರತಿಯೊಂದು ಆತ್ಮನೂ ಕಾಯ್ತಾ ಇದೆ, ನನ್ನನ್ನು ಯಾರಾದರೂ ರಕ್ಷಣೆ ಮಾಡ್ತಾರ, ನನಗೆ ಯಾರಾದರೂ ಮಾತಾಡಿಸ್ತಾರ, ನನ್ನನ್ನು ಯಾರಾದರೂ ಎಚ್ಚರಿಸ್ತಾರ, ನನ್ನನ್ನು ಯಾರಾದರೂ ಬಿದ್ದಿರೋದು ನೋಡ್ತಾರ ಅಂತ. ಮೂರ್ಛಿತರಾಗಿ ಬಿದ್ದಿರೋರಿಗೆ ಕಾನ್ಷಿಯಸ್ ಇರಲ್ಲ, ಅಲ್ಪ ಸ್ವಲ್ಪ ಪ್ರಜ್ಞೆ ಇರುತ್ತೆ, ಯಾರಾದರೂ ನನ್ನ ತೊಗೊಂಡೋಗಿ ಸೇಫ್ ಮಾಡಿ ಉಳಿಸ್ತಾರ ಅನ್ನೋ ಭಯ ಅದ್ರ ಒಳಗಡೆ ಕಾಡ್ತಾ ಇರುತ್ತೆ ಇಲ್ವೋ ಆತ್ಮಕ್ಕೆ. ಯಾರಾದರೂ ಆಕ್ಸಿಡೆಂಟ್ ಆಗಿ ಬಿದ್ದಾಗ, ಪ್ರಜ್ಞೆ ತಪ್ಪಿ ಬಿದ್ದಾಗ, ಎದ್ದೇಳಕ್ಕಾಗದೇ ಇದ್ದಾಗ ಯಾರಾದರೂ ಬಂದು ನನ್ನ ಎತ್ತಿ ಸ್ವಲ್ಪ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಬಯಸ್ತೀವ ಇಲ್ವ ನಾವು? ಅದೇ ಥರ ಇವತ್ತು ಪ್ರತಿಯೊಂದು ಆತ್ಮ ಸುಮ್ಮನೆ ಶರೀರದಲ್ಲಿ ಒತ್ಕೊಂಡು ಓಡಾಡ್ತಿದ್ದಾರೆ ಅಷ್ಟೇ, ಬಿಟ್ಟರೆ ಒಳಗಡೆ ಎಲ್ಲ ಆತ್ಮರು ಕೂಡ ಕಾಯ್ತಿದ್ದಾರೆ, ಯಾರಾದರೂ ನನಗೆ ಬಂದಾರ, ಏನಾದರೂ ಸ್ವಲ್ಪ ನನಗೆ ಟ್ರೀಟ್ಮೆಂಟ್ ಕೊಟ್ಟಾರ, ಏನಾದರೂ ಸ್ವಲ್ಪ ನನ್ನನ್ನು ಸೂರ್ಜಿತನನ್ನಾಗಿ ಮಾಡಿ ಎಚ್ಚರಿಸಿ ನನಗೊಂದಷ್ಟು ಶಕ್ತಿ ನೀಡ್ತಾರ ಅಂತ ಕಾಯ್ತಾ ಇದೆ ಎಲ್ಲ ಆತ್ಮ. ಆದರೆ ನಾವು ಪರಮಾತ್ಮ ಗೊತ್ತಿದ್ದು, ಪರಮಧಾಮ ಗೊತ್ತಿದ್ದು, ಆತ್ಮ ಗೊತ್ತಿದ್ದು, ನಾವು ಮಾತ್ರ ಮಸ್ತಾಗಿದ್ದುಕೊಂಡು ಪಕ್ಕದ ಮನೆಯಲ್ಲಿ ಸತ್ತಾಗ ಶರೀರ ಬಿಟ್ಟು ಅವ್ರ ದುಃಖದಲ್ಲಿದ್ದಾಗ ನಾವು ಪಾಯಸ ಮಾಡ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ? ಆಗತ್ತಾ ಮಾಡ್ಕೊಂಡು ಊಟ ಮಾಡೋಕ್ಕೆ? ಅವ್ರು ಎಂಥ ಶತ್ರುಗಳನ್ನೇ ಇರಲಿ,
ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಶರೀರ ಬಿಟ್ಟಿದ್ದಾರೆ ಅಂದ್ರೆ ನಾವು ಅಡುಗೆ ಮಾಡ್ಕೊಂಡು ಒಬ್ಬಟ್ಟು ಮಾಡ್ಕೊಂಡು ಊಟ ಮಾಡ್ತೀವ? ಸಾಧ್ಯನೇ ಇಲ್ಲ. ಅವ್ರು ನಮ್ಮ ಜಾತಿಯವ್ರು ಆಗಬೇಕಿಲ್ಲ, ನಮ್ಮ ಧರ್ಮದವ್ರು ಆಗಬೇಕಿಲ್ಲ, ಒಂದು ಮಾನವೀಯತೆ ಅಲ್ವಾ? ಹಾಗೆ ಪರಮಾತ್ಮ ಬಂದು ನಮಗೆ ಇಷ್ಟೆಲ್ಲ ಜ್ಞಾನ ಕೊಟ್ಟು ನಾವು ನಶೆಯಲ್ಲಿ ಇರ್ಬೋದು, ಆದರೆ ಜಗತ್ತಿನ ಆತ್ಮಗಳು ಅಷ್ಟು ಕಾಯ್ತಾ ಇದ್ದಾರೆ, ಯಾರಾದರೂ ಒಬ್ಬರು ಬರ್ತಾರೆ ನಮ್ಮನ್ನು ಎಬ್ಬಿಸ್ತಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ. ಅದಕ್ಕೆ ನಾವು ಈ ಅಭ್ಯಾಸ ಮಾಡಿ ನೋಡಿ. ನೀವು ಯಾರಾದರೂ ಸಿಗಲಿ ಅದರಲ್ಲಿ, ನೀವು ಅವ್ರ ಜೊತೆ ಮಾತಾಡಬೇಕು ಅಂತಿಲ್ಲ, ದೃಷ್ಟಿ ಕೊಡಬೇಕು ಅಂತನಿಲ್ಲ. ಒಳಗಡೆ ನೀವು ಆತ್ಮದ ಸ್ವರೂಪದಲ್ಲಿದ್ದು ಆ ಆತ್ಮನ ಜೊತೆ ಸುಮ್ಮನೆ ವಾರ್ತಾಲಾಪ ಮಾಡಿ ನೋಡಿ. ನಿಮ್ಗೆ 100% ರಿಸಲ್ಟ್ ಬರುತ್ತೆ. ನಿಮ್ಮ ಕಡೆಗೆ ಅವ್ರು ನೋಡ್ತಾರೆ, ಇಲ್ಲ ನಿಮ್ಗೆ ಒಂದು ಸ್ಮೈಲ್ ಆದರೂ ಮಾಡ್ತಾರೆ, ಇಲ್ಲ ಆ ಮುಖದೊಳಗಡೆ ಒಂದು ಚೈತನ್ಯ ಬಂದು ಹೋಗುತ್ತೆ, ನಿಮ್ಗೆ ಅದು ಟಚ್ ಆಗಿರುತ್ತೆ ಆತ್ಮಕ್ಕೆ ಅನ್ನೋದು ನಿಮಗೆ ಫೀಲ್ ಆಗುತ್ತೆ. ಯಾವ ಆತ್ಮನನ್ನು ಬೇಕಾದ್ರೆ, ಎಷ್ಟು ದೂರದಲ್ಲಿ ಇರುವ ಆತ್ಮನನ್ನಾದರೂ ಪರವಾಗಿಲ್ಲ, ನೀವು ಮಾಡ್ಬೋದು ಅದನ್ನು. ಬಸ್ಸಲ್ಲಿ ಹೋಗ್ಬೇಕಾದ್ರೆ, ನಡ್ಕೊಂಡು ಹೋಗ್ಬೇಕಾದ್ರೆ ಯಾರು ಕಾಣಿಸ್ತಾರೆ? ನಾನು ಶರೀರಗಳು ನೋಡೋದಿಲ್ಲ. ನಾನು ಎಷ್ಟೋ ಸಲ ಆರಂಭದಲ್ಲಿ ಈ ಪ್ರಾಕ್ಟೀಸು ತುಂಬ ತೀವ್ರವಾಗಿ ಮಾಡಬೇಕು ಅಂತ ನನಗೆ ಇಚ್ಛೆ ಇತ್ತು. ನಾನು ಡ್ಯೂಟಿಗೂ ಹೋಗ್ತಾ ಇದ್ದೆ ಆ ಟೈಮಲ್ಲಿ. ನಾನು ಅದೇ ಸ್ಥಿತಿಯನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ನಡ್ಕೊಂಡು 1 ಕಿಲೋಮೀಟ್ರಲ್ಲಿ 2 ಕಿಲೋಮೀಟ್ರಲ್ಲಿ ಅಷ್ಟಕ್ಕೆ ನಾನು ಬಸ್ ಹತ್ಕೊಂಡು ಹೋಗ್ತಿರಲಿಲ್ಲ. ನಡ್ಕೊಂಡು ಹೋದರೆ ಇದು ಚೆನ್ನಾಗಿ ಅಭ್ಯಾಸ ಆಗುತ್ತಲ್ಲ, ಬಾಬನ ಜೊತೆ ಆತ್ಮಿಕ ಯೋಗ ಆಗುತ್ತೆ, ಎದುರಿಗೆ ಬರುವ ಅಷ್ಟೂ ಆತ್ಮಗಳಿಗೆ ನಾನು ಒಂದಷ್ಟು ಸ್ಮೃತಿ ಕೊಡ್ಬೋದು, ಒಂದು ಸಂದೇಶ ಕೊಡೋದು, ಪಾಂಪ್ಲೆಂಟ್ ಕೊಟ್ಟಂಗೆ ಅದು ಆತ್ಮಿಕ ಕೆಲಸ ಮುಗಿದೋಗ್ಬಿಡುತ್ತೆ ನಂದು ಅಂತೇಳಿ ಆ ಥರ ಮಾಡಿಕೊಂಡು ಡ್ಯೂಟಿಯಲ್ಲಿ ಅಲ್ಲಿ ಸಹಿ ಮಾಡಿಕೊಂಡು ಗೇಟಲ್ಲಿ ಎಂಟ್ರಿಯಾಗಿ ಒಳಗಡೆ ಬಂದರೆ ಅದೇ ಸ್ಮೃತಿಯಲ್ಲಿ ಬರ್ತಾ ಇದ್ದೆ. ಎಷ್ಟೋ ಜನ ಸರ್ ಅಂತ ಕೂಗಿರ್ತಿದ್ರು, ಎಷ್ಟೋ ಜನ ಮಾತಾಡಿಸಿರ್ತಿದ್ರು, ನನಗೆ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಅವ್ರು ಹೇಳೋರು ಬೆಳಗ್ಗೆ ಸ್ವಲ್ಪ ಹೊತ್ತಾದಮೇಲೆ, ಮಧ್ಯಾಹ್ನ ಟೈಮ್ ಆದಮೇಲೆ ಬಂದು, ಅವಾಗ ನೀವು ಬೆಳಗ್ಗೆ ಬಂದಾಗ ನಿಮಗೆ ಕೈ ಮಾಡಿದ್ವಿ, ನೀವು ನೋಡಲಿಲ್ಲರಿ. ಕೆಲವರು ಸ್ವಾಮೀಜಿ ಅನ್ನೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅಷ್ಟೊತ್ತಿಗೆ. ಸ್ವಾಮೀಜಿ ನಿಮಗೆ ಬೆಳಗ್ಗೆನೇ ಮಾತಾಡಿಸಿದ್ರಿ, ನೀವು ಎಲ್ಲೋ ಲೋಕದಲ್ಲಿದ್ದಿರಿ, ನಮ್ಗೆ ಗೊತ್ತಾಗಿಲ್ಲ ಅಂತಿದ್ರು ಅವರು. ಅಂದರೆ ಆ ಸ್ಥಿತಿ ನಾವು ಅನುಭವ ಮಾಡಲಿಲ್ಲ ಅಂತಂದರೆ ಈ ಸಂಗಮಕ್ಕೆ ವ್ಯರ್ಥ ಆಗುತ್ತೆ. ಅವ್ರು ಹಾಯ್ ಅಂತಾರೆ, ಅವ್ರು ಬಾಯ್ ಅಂತಾರೆ, ಅವ್ರು ಮಾತಾಡಿಸ್ತಾರೆ, ಆದ್ರೆ ಕೇಳದಂತೆ ಹೋಗ್ಬೇಕಂತ ಏನಿಲ್ಲ. ಅದು ಕೇಳಿಸೋದಿಲ್ಲ. ಕೇಳಿಸಿದ್ರೆ ಸ್ವಲ್ಪ ನೀವು ಸೊನ್ನೆ ಮಾಡಿದ್ರೆ ಸಾಕು. ನೀವು ಅಂತರ್ಮುಖಿಯಲ್ಲಿ ಇದ್ದುಕೊಂಡು, ನಿಮ್ಮ ಸ್ಥಿತಿಯಲ್ಲಿ ಇದ್ದುಕೊಂಡು ಒಂದು ಸ್ಮೈಲ್ ಕೊಟ್ಟರೆ ಅವ್ರು ಖುಷಿ ಆಗ್ತಾರೆ. ಅವ್ರಿಗೊಂದು ಕೈ ಮಾಡಿದ್ರು ಸಾಕು. ನೀವು ಮಾತಾಡಬೇಕು ಅಂತಿಲ್ಲ, ಅವ್ರ ಜೊತೆ ವ್ಯರ್ಥದಲ್ಲೇ ಬರಬೇಕು ಅಂತ ಏನಿಲ್ಲ. ಆದರೆ ನೋಡದಂತೆ ಅಹಂಕಾರದಲ್ಲಿ ನಾವೇನೋ ಮಾಡ್ತೀವಿ ಅಂತ ತೋರಿಸ್ಕೊಳ್ಬೇಕಾಗಿಲ್ಲ. ಆದರೆ ನಮ್ಮ ಸ್ಥಿತಿ ಆ ರೀತಿ ಇದ್ದಾಗ 1 ಸಲ 2 ಸಲ ಅವ್ರಿಗೆ ಅನಿಸುತ್ತೆ, ಅಯ್ಯೋ ಮಾತಾಡಿಸಿದ್ರು ಎಷ್ಟು ಅಹಂಕಾರ, ಇವರಿಗೆ ಮಾತಾಡ್ತಾ ಇಲ್ಲ ಅಂತ ಅನಿಸ್ಬೋದು. ಆದರೆ ನಾವೇ ಹೋಗಿ ಹೇಳಬೇಕು. ಅವ್ರೇನಾದರೂ ಆ ಥರ ಹೇಳ್ದಾಗಿಲ್ಲ, ದಯವಿಟ್ಟು ಕ್ಷಮಿಸಿ, ನಾನೇನೋ ಒಂದು ಆತ್ಮಿಕ ಸ್ಮೃತಿಯಲ್ಲಿ ಪರಮಾತ್ಮನ ನೆನಪಲ್ಲಿ ಆ ಥರನೇ ಹೋಗ್ತಾ ಇರ್ತೀನಿ. ಆ ಟೈಮಲ್ಲಿ ಏನಾದರೂ ಗೊತ್ತಾಗದೆ ನಾನು ಮಾತಾಡಿಸಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದ್ರೆ ಮುಗಿದೋಯ್ತು. ಆಮೇಲೆ ಒಂದು ಸಲ ಅವ್ರಿಗೆ ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಅವರೇ ಅರ್ಥ ಮಾಡ್ಕೊತಾರೆ. ಇದನ್ನು ನಾವು ಉದ್ಯೋಗ, ವ್ಯಾಪಾರ, ಮನೆಯಲ್ಲಿದ್ದರು, ಹೊರಗಡೆ ಇದ್ದರು, ಇದು ಅಭ್ಯಾಸ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೆ ಬಾಬರವರು ಹೇಳ್ತಾರೆ, ಆತ್ಮ ಬಾಯಿ ಬಾಯಿ ಹೈ, ಹಮ್ ಬಾಯಿ ಸೆ ಬಾತ್ ಕರ್ತೆ ಹೈ, ಯಹ ಅಭ್ಯಾಸ ಕರ್ನಾ ಹೈ. दूसरा, विचार सागर मंथन कर अपनी ऐसी अवस्था बनानी है जो मुख से कभी कोई उल्टा सुल्टा बोल ना निकले. कदम कदम पर अपना पोता मेल चेक करना है. ಬಾಬರವರು ಹೇಳ್ತಾರೆ, ವಿಚಾರ ಸಾಗರ ಮಂಥನ ಮಾಡಿ ಇದೇ ಥರ ಅವಸ್ಥೆಯನ್ನು ಮಾಡ್ಕೊಳ್ಳಿ. ನಿಮ್ಮಿಂದ ಯಾರಾದರೂ ಕಷ್ಟಪಟ್ಟು ನಿಮ್ಮಿಂದ ಉಲ್ಟಾ ಸುಲ್ಟಾ ಮಾತಾಡಿಸ್ಬೇಕಂತ ಚಾಲೆಂಜ್ ತೊಗೊಂಡು ಬಂದರೂ ನಿಮ್ಮಿಂದ ಅದು ಆಗಿರಬಾರ್ದು. ನೀವಾಗಿ ನೀವು ಮಾತಾಡೋದಲ್ಲ, ಯಾರಾದರೂ ಬೇಕಂತ ನಮ್ಮಿಂದ ಕೋಪ ಬರೆಸಿ ಅಥವಾ ನಮ್ಮಲ್ಲಿ ವ್ಯರ್ಥದಲ್ಲಿ ತಗೊಂಡು ಪರಚಿಂತನೆಯಲ್ಲಿ ಎಳಿಬೇಕು ಅಂತ ಪ್ರಯತ್ನ ಪಟ್ಟರು ಅವರಿಗೆ ಆಗಿರಬಾರ್ದು. ನಮ್ಮ ಹತ್ರ ಬಂದ ತಕ್ಷಣ ವ್ಯರ್ಥದಲ್ಲಿರೋರು, ಪರಚಿಂತನೆಯಲ್ಲಿ ಇರೋರು ಕೂಡ ಅವರು ಸ್ವಚಿಂತನೆಯಲ್ಲಿ ಬರೋ ಥರ ನಮ್ಮ ಸ್ಥಿತಿ ಗಟ್ಟಿ ಮಾಡ್ಕೋಬೇಕು. ನಮ್ಮ ಪ್ರಭಾವ ಅವರಿಗೆ ಆಗಬೇಕೆ ಹೊರತಾಗಿ ಅವ್ರ ಪ್ರಭಾವ ನಮಗಾಗಬಾರ್ದು. ಅಂದರೆ ನಾವು ಯಾವತ್ತೂ ಸ್ವಭಾವದಲ್ಲಿರಬೇಕು. ಯಾವುದರಲ್ಲಿರಬೇಕು? ನಾವು ಸ್ವಭಾವದಲ್ಲಿದ್ದರೆ ಅನ್ಯರ ಪ್ರಭಾವಕ್ಕೆ ಒಳಪಡೋದಿಲ್ಲ. ಅದಕ್ಕೆ ಬಾಬರವರು ಹೇಳ್ತಾರೆ, ಅಂಥ ಒಂದು ಸ್ಥಿತಿ ಮಾಡಿಕೊಳ್ಳಿ, ನಿಮ್ಮಿಂದ ಯಾವತ್ತೂ ಉಲ್ಟಾ ಸುಲ್ಟಾ ಮಾತುಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಜೋರಾಗಿ ಮಾತಾಡಬೇಡಿ. ಏನಾಗೋದಿದೆ, ಏನು ಕಳ್ಕೊಳ್ಳೋದಿದೆ, ಚೀರಾಡೋದಿದೆ. ಲೌಕಿಕದವರು ಅದೇ ಮಾಡ್ತಾರೆ, ನಾವು ಅದೇ ಮಾಡಿದ್ರೆ ನಾವಿಷ್ಟೆಲ್ಲ ರಾಜಯೋಗ ಕಲಿತೀವಿ ಅಂತ ಗೊತ್ತಾಗಿದೆ. ನಮ್ಮಿಂದ ಒಂದು ತಪ್ಪು ಮಾತು ಬರೋದು ಕಾಯ್ತಾರೆ. ಜನ ನಮ್ಮನ್ನು ನೋಡ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ, ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ನಾವು ಕರೆದ್ರೆಲ್ಲ ಅಲ್ಲೇನಿದೆ ಬಿಡಪ್ಪ ಓಂ ಶಾಂತಿಯಲ್ಲಿ, ನೀವು ಹೋಗಿ ಸಿದ್ದಣ್ಣ ಅಂತ ಸಿದ್ದಣ್ಣಿಗೆ ಹೇಳಿ ಕಳಿಸಿಬಿಡ್ತಾರೆ. ಆದರೆ ಹಿಂದೆಯಿಂದ ನೋಡ್ತಾ ಇರ್ತಾರೆ, ಸಿದ್ದಣ್ಣ ದಿನ ಹೋಗ್ತಾನೆ, ಏನು ಮಾಡ್ತಾನೆ, ಅವ್ರಿಗೇನೂ ಬೇಕಿರಲ್ಲ ಅಂತಲ್ಲ, ಎಲ್ಲ ಬೇಕು. ಆದರೆ ಸಿದ್ದಣ್ಣ ಮುಂದೋದ ಮೇಲೆ ಆಮೇಲೆ ನಾವು ಹಿಂದೆ ಓಡ್ಬಿಡೋಣ, ಆತನಿಗೇನಾದರೂ ಸಿಕ್ತು ಅಂದ್ರೆ ನಾವು ಹೋಗಿ ಎಲ್ಲರೂ ಇಸ್ಕೊಂಡ್ಬಿಡೋಣ ಅಂತ ಕಾಯ್ತಿರ್ತಾರೆ. ನನಗೆ ಸಿಕ್ಕಿದೆ ಅಂತ ತೋರಿಸೋವರೆಗೂ ಜನ ಬರಲ್ಲ, ನನಗೆ ಲಾಭ ಆಗಿದೆ ಅಂತ ನೀನು ಹೇಳೋವರೆಗೂ ಅವ್ರು ಬರಲ್ಲ. ಆದರೆ ನೀನು ಹೇಳಿದ್ರೆ ಅವ್ರು ಕೇಳಲ್ಲ, ಅವ್ರು ಚೆಕ್ ಮಾಡ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಅಬ್ಸರ್ವೇಷನಲ್ಲಿ ನಮ್ಮನ್ನು ಇಟ್ಟಿದ್ದಾರೆ ಎಲ್ಲರೂ ಕೂಡ. ಸಿದ್ದಣ್ಣ ಯಾವಾಗಲೂ ಕೂಡ ಹಿಂಗೆ ಇರ್ತಾನ, ಕೆಲಸ ಮಾಡಬೇಕಾದ್ರೂ ಹಿಂಗೆ ಇರ್ತಾನ, ವ್ಯವಹಾರ ಮಾಡಬೇಕಾದ್ರೂ ಹಿಂಗೆ ಇರ್ತಾನ, ಓಂ ಶಾಂತಿಗೆ ಬಂದಾಗೂ ಹಿಂಗೆ ಇರ್ತಾನ.
ಅವ್ರ ಸ್ಥಿತಿ ಅವರೇ ಮಾತಾಡ್ತಾರೆ ಆಮೇಲೆ, ಇಲ್ರಿ ಅವರು ಅಲ್ಲಿಗೆ ಹೋದಾಗಿಂದ ಭಾರಿ ಶಾಂತವಾಗಿದ್ದಾರೆ, ಅವ್ರು ನೋಡಿದ್ರೇ ನಮಗೆ ಒಂಥರ ಖುಷಿ ಆಗತ್ತೆ ರೀ, ಅವ್ರನ್ನ ಮಾತಾಡಿಸ್ಬೇಕು ಅನ್ಸುತ್ತೆ ರೀ ಅಂತ ಅವ್ರವರೇ ಮಾತಾಡ್ಕೊಳ್ತಾರೆ. ಅಪ್ಪಿ ತಪ್ಪಿ ನಮ್ಮ ಬಗ್ಗೆ ತುಂಬ ಗೌರವ ಒಳಗಡೆನೆ ಜಾಸ್ತಿ ಮಾಡ್ಕೊತ ಇರ್ತಾರೆ. ನಮಗನ್ಸಲ್ಲ ಇವ್ರು ಯಾವಾಗಲೂ ಇದ್ದಂಗೆ ಇದ್ದಾರೆ ಅಂತ ಅನಿಸುತ್ತೆ, ಬಟ್ ನಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಬೆಳೆದಿರುತ್ತೆ ಅವರಿಗೆ. ಆದರೆ ಅಪ್ಪಿ ತಪ್ಪಿ ನಮ್ಮ ಬಾಯಿಂದ ಎಲ್ಲೋ ಒಂದು ಕಡೆ ನಾನು ನಾಲಿಗೆ ಜಾರಿ ಒಂದು ಮಾತಾಡಿದರೆ ನಮ್ಮ ಬಗ್ಗೆ ಇಟ್ಟಿರುವ ಅಷ್ಟೂ ಗೌರವ ಒಂದೇ ದಿನಕ್ಕೆ ಹೋಗ್ಬಿಡುತ್ತೆ. ಅದು ಅದಕ್ಕೆ ನಾವು ಆಡುವ ಮಾತಿನ ಮೇಲೆ ಬಹಳ ನಿಗಾ ಇರಬೇಕು. ಆಡುವ ಮಾತು ಮಧುರವಾಗಿರಬೇಕು ಮತ್ತು ಪ್ರೀತಿಯಿಂದ ಇರಬೇಕು. ಒಂದು ಸಲ ನಾವು ಇದರಲ್ಲಿ ಸೋತು ಗೆಲ್ಲಬೇಕು. ಅಂಥ ಪರಿಸ್ಥಿತಿ ಬಂದಿದೆ, ಈಗ ನಾನು ಜೋರು ಮಾಡಲೇಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ನಿಯಂತ್ರಣದಲ್ಲಿ ಇಟ್ಟು ಅದನ್ನು ಶಾಂತವಾಗಿಯೇ ಆತ್ಮಿಕ ಸ್ಥಿತಿಯಲ್ಲಿ ಇದ್ದುಕೊಂಡೇ ಬಗೆಹರಿಸ್ಕೊಳ್ಳುವ ಪ್ರಯತ್ನ ಮಾಡಿಕೊಂಡ್ರೆ ಅಲ್ಲಿ ನಾನು ಪಾಸ್ ಆಗ್ತೀನಿ. ಹಾಗಾಗಿ ಬಾಬರವ್ರು ಹೇಳ್ತಾರೆ, ಆ ಥರ ನೀವು ಹೆಜ್ಜೆ ಹೆಜ್ಜೆಲ್ಲೂ ಚೆಕ್ ಮಾಡ್ಕೊಳ್ಳಿ. ಆಜ್ಕ वरदान, निमित्त और निर्माण भाव से सेवा करने वाले श्रेष्ठ सफलता मूर्त भव. ಈ ದಿನ ವರದಾನ ಇದೆ, निमित्त और निर्माण भाव से सेवा करने वाले श्रेष्ठ सफलता मूर्त भव. ನಿಮಿತ್ತರಾಗಿ ಮತ್ತು ನಿರ್ಮಾಣ ಚಿತ್ತರಾಗಿ. ಯಾರಿಗಿದು? ಯಾರೆಲ್ಲ ಈಗ ನಾವು ಸುಮಾರು ವರ್ಷಗಳಿಂದ ಈ ರಾಜಯೋಗ ಅಭ್ಯಾಸವನ್ನು ಮಾಡ್ತಾ ಅನೇಕ ಆತ್ಮರ ಕಲ್ಯಾಣಕ್ಕೆ ನಿಮಿತ್ತರಾಗಿದ್ದೀವಿ. ನಮ್ಮಿಂದ ಅನೇಕರ ಆತ್ಮ ಜ್ಯೋತಿಗಳು ಬೆಳಗ್ತಾ ಇದೆ, ನಮ್ಮಿಂದ ಒಂದಷ್ಟು ಸೇವೆ ಆಗ್ತಾ ಇದೆ ಅಂದಾಗ ನಮ್ಮಲ್ಲಿ ಒಂದು ಸ್ವಲ್ಪ ಅಭಿಮಾನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ರಿಗಿಂತ ನಮ್ಮನ್ನು ಅವರೇ ಗುರುತಿಸ್ತಾರೆ. ನಮಗೆ ಅಭಿಮಾನ ಬರಬೇಕು ಅಂತ ಇರಲ್ಲ, ಅವರೇ ಗುರುತಿಸ್ತಾರೆ, ಅವರೇ ಮರ್ಯಾದೆ ಕೊಡ್ತಾರೆ. ನಮಗಿಂತ ಇವರೇನೋ ಸ್ವಲ್ಪ ಚೆನ್ನಾಗಿ ಸೇವೆ ಮಾಡ್ತಿದ್ದಾರೆ ಅಂತ ಜನಗಳೇ ನಮಗೆ ಒಂದಷ್ಟು ಮನ್ನಣೆ ಕೊಟ್ಟಾಗ, ನಮ್ಮನ್ನು ಹೊಗಳ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ಅಭಿಮಾನ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಆವಾಗ ನಿಮ್ಮನ್ನು ನೀವು ನಿಮಿತ್ತ ಅಂದ್ಕೊಳ್ಳಿ ಅಂತ. ದಾದಿಯರೆಲ್ಲರೂ ಕೂಡ ಅಷ್ಟು ದೊಡ್ಡ ಕಾರ್ಯ ಮಾಡಿದಾಗಲೂ ಎಷ್ಟೆಲ್ಲ ಹೊಗಳಿಕೆ ಬಂತು, ಅದಕ್ಕೆ ಅವ್ರು ಏನು ಮಾಡಿದ್ರು? ಬಾಬಾ ಕರಾ ರಹಾ ಹೈ, ಬಾಬಾ ಕರಾ ರಹಾ ಹೈ ಅಂತ. ಆ್ಯಕ್ಚುಲಿ ಬಾಬಾ ಏನು ಮಾಡಿಸೋದಿಲ್ಲ ಅಂತಲೇ ಹೇಳಿದರೆ, ಡ್ರಾಮಾ ಅನುಸಾರ ನಿಮ್ಮ ಪಾತ್ರ ನೀವೇ ಮಾಡ್ತೀರಿ, ನಾನು ಜ್ಞಾನ ಕೊಡ್ತೀನಿ, ಆದರೆ ನಿಮ್ಮ ಪಾತ್ರ ನೀವೇ ನಿಭಾಯಿಸ್ತೀರಿ. ಬಾಬನ ಮೇಲೆ ನಾವು ಹಾಕಕ್ಕೆ ಬರಲ್ಲ, ಅದು ಒಳ್ಳೇದಾದರೂ ಸರಿ ಕೆಟ್ಟದ್ದಾದರೂ ಸರಿ. ಯಾಕಂದರೆ ಕೆಟ್ಟದ್ದು ನಾನೇ ತೊಗೊಳ್ಬೇಕಾಗತ್ತೆ, ಒಳ್ಳೇದು ನಾನು ಮಾಡಿಸಿನಿ ಅಂದಮೇಲೆ ಕೆಟ್ಟದ್ದು ನಾನೇ ಮಾಡಿಸ್ದಂಗಿರುತ್ತಲ್ವ, ಹಂಗಾಗಲ್ಲ. ಆದರೆ ದಾದಿಗಳು ಯಾಕೆ ಅವ್ರ ಮೇಲೆ ಹಾಕಿದ್ರು ಬಾಬರವ್ರ ಮೇಲೆ ಅಂದರೆ, ದಾದಿಯರು ಅವ್ರ ಮೇಲೆ ಹಾಕಬೇಕು ಅಂದರೆ ಅಷ್ಟೇ ಪವರ್ಫುಲ್ ಆತ್ಮ ಇದ್ದು ಬಾಬರವ್ರು ಮಾಡಿಸ್ತಾರೆ ಅಂತ ಹೇಳಬೇಕು. ಯಾಕಂದರೆ ದಾದಿಯವರಿಂದ ಒಂದೇ ಒಂದು ಉಲ್ಟಾ ಕರ್ಮ ಆಗ್ತಿರಲಿಲ್ಲ, ಒಂದೇ ಒಂದು ಉಲ್ಟಾ ಮಾತು ಬರ್ತಿರಲಿಲ್ಲ, ಒಂದೇ ಒಂದು ವ್ಯರ್ಥ ಪರಚಿಂತನೆ ನಡೀತಾ ಇರಲಿಲ್ಲ. ಆವಾಗ ಅವರಿಗೆ ಅಧಿಕಾರ ಇದೆ ನನ್ನಿಂದ ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ. ಮಾಡೋದವರೇ ಇದ್ದರೂ ಕೂಡ ಅದರಿಂದ ಬಂದಿರುವ ಎಲ್ಲ ಆಶೀರ್ವಾದ ಅಥವಾ ಎಲ್ಲ ಒಂದು ಕೀರ್ತಿ ಏನಿದೆ ಅದು ಬಾಬಾರವರಿಗೆ ಸಲ್ಲಬೇಕು. ಅವ್ರು ಕೊಟ್ಟಿರೋ ಜ್ಞಾನ, ಅವ್ರು ಕೊಟ್ಟಿರೋ ಶಕ್ತಿ, ಅವರು ಮಾಡಿಸ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರೆ ಒಂದು ತೂಕ ಇರುತ್ತೆ. ಆದರೆ ನಾವು ಕೂಡ ಅಭಿಮಾನಕ್ಕೆ ಯಾರೋ ನಮ್ಮನ್ನು ಏನೋ ಹೊಗಳ್ಬಿಟ್ರು ಅಂದರೆ ಇಲ್ಲರಿ ಎಲ್ಲ ಬಾಬಾ ಮಾಡಿಸ್ತಾರೆ ಅಂತ ಹೇಳ್ಕೋಬೋದು ನಿಜ. ಆದರೆ ಎಲ್ಲವೂ ಕೂಡ ನಾವು ಸರಿಯಾಗಿದ್ದಾಗ ಮಾತ್ರ ಆ ಮಾತು ಹೇಳ್ಕೋಬೋದು. ಅದಕ್ಕೆ ನಾವು ಅಲ್ಲಿಯ ತನಕನೂ ಭಾಳ ಹೆಜ್ಜೆಯಲ್ಲೂ ಕೂಡ ನಮ್ಮನ್ನು ನಾವು ನಿಯಂತ್ರಣದಲ್ಲಿಟ್ಟುಕೊಂಡು ನಿಮಿತ್ತ ಭಾವದಲ್ಲಿದ್ದುಕೊಂಡು ಸಾಕ್ಷಿಯಾಗಿದ್ದುಕೊಂಡು ನಿರ್ಮಾಣ ಚಿತ್ತರಾಗಬೇಕು ಅಂತ ಹೇಳ್ತಾರೆ. ಎಷ್ಟೇ ನಿಮ್ಮಿಂದ ಬಾಬಾರವರು ಬಳಸ್ಕೊಂಡು ಈ ಡ್ರಾಮಾ ಅನುಸಾರ ನಿಮ್ಮಿಂದ ಸೇವೆ ತಗೊಂಡ್ರೂ ಕೂಡ ತನು ಸೇವೆ, ಮನಸ್ಸೇವೆ, ಧನ ಸೇವೆ, ವಾಚಾ ಸೇವೆ, ಕರ್ಮಣಾ ಸೇವೆ ಎಷ್ಟು ನಮಗೆ ಸಾಧ್ಯ ಇದೆಯೋ ಈ ಶರೀರದಿಂದ ಅಷ್ಟೂ ನಾವು ಡೆಪಾಸಿಟ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಬ್ಯಾಂಕ್ ಥರ ಅಷ್ಟೇ. ಈಗ ಬಾಬನ ಭಂಡಾರ ಅನ್ನೋದೇನಿದೆ ಇದು ಭಗವಂತನ ಭಂಡಾರ, ಇದು ಭಗವಂತನ ಬ್ಯಾಂಕಲ್ಲಿ ನಾವು ಹಾಕ್ತಾ ಇದ್ದೀವಿ. ವೈಟ್ ಮನಿ ಇದು. ಇಲ್ಲಿ ನೀವು ನಿಮ್ಮ ಶ್ರಮದಿಂದ ಏನು ತನು ಇರ್ಬೋದು, ಮನ ಇರ್ಬೋದು, ಧನ ಇರ್ಬೋದು, ನಿಮ್ಮಲ್ಲಿ ಯಾವ ವಿಶೇಷ ಕಲೆಗಳನ್ನು ಕೊಟ್ಟಿದ್ದಾನೆ ಇದರೊಳಗಡೆ ಇನ್ವೆಸ್ಟ್ ಮಾಡಿ ಇದಕ್ಕೆ ನೀವು ರಿಟರ್ನ್ ಆಗಿ ಅದಮದಷ್ಟು ತಗೊಳ್ಳಿ. ಏನಾಗ್ತೀವಿ ಅದು ನಮಗೋಸ್ಕರ ಇನ್ವೆಸ್ಟ್ ಮಾಡ್ತೀವಿ. ಬ್ಯಾಂಕಲ್ಲಿ ಹೋಗಿ ಈಗ 50,000 ಜಮಾ ಮಾಡಿದ್ದೀನಿ, 50 ಲಕ್ಷ ಜಮಾ ಮಾಡಿದ್ದೀನಿ ಅಂತಂದರೆ ಯಾರಿಗೋಸ್ಕರ ಮಾಡಿದ್ದೀನಿ? ನನಗೋಸ್ಕರ ಮಾಡಿದ್ದೀನಿ. ಏನು ಬ್ಯಾಂಕ್ನವ್ರಿಗೋಸ್ಕರ ಮಾಡಿದರೆ? ಇಲ್ಲ, ಬ್ಯಾಂಕ್ನವ್ರಿಗೆ ಉಪಯೋಗ ಆಗುತ್ತೆ ರೀ, ನನ್ನ ಸಾಲದಲ್ಲಿ ಇವರು ಮನೆ ಕಟ್ಕೊಳ್ತಾ ಇದ್ದಾರೆ, ನಾನು ಇಟ್ಟಿರೋ ದುಡ್ಡಲ್ಲೇ ನೋಡಿ ಇವ್ರಿಗೆ ಸಾಲ ಕೊಟ್ಬಿಟ್ರೆ ಪಕ್ಕದ ಮನೆಯವ್ರಿಗೆ 50 ಲಕ್ಷ ಸಾಲ ಕೊಟ್ಟರು, ನೀವು 50 ಲಕ್ಷ ಹೋಗಿ ಜಮಾ ಮಾಡಿರಿ. ನೀವು ಹೇಳ್ರಿ ನೋಡೋಣ, ನಾನು 50 ಲಕ್ಷ ಬ್ಯಾಂಕ್ ಅವ್ರಿಗೆ ಕೊಟ್ಟಿದ್ದೆ, ಅದೇ ನೋಡಿ ನಿಮ್ಗೆ ಸಾಲ ಕೊಟ್ಟಿದ್ದು, ನನ್ನ ದುಡ್ಡಲ್ಲೇ ನೀವು ಮನೆ ಕಟ್ಟಿರಿ ಅಂದ್ರಿ ನೋಡೋಣ. ಅವ್ರೇನು ಹೇಳ್ತಾರೆ? ಬ್ಯಾಂಕ್ ಅವ್ರು ಕೊಟ್ಟಿರೋದು ಅಂತಲೇ ಹೇಳ್ತಾರೆ. ಹಾಗೆ ಭಗವಂತನ ಭಂಡಾರದಲ್ಲಿ ನಾವು ಏನೆಲ್ಲ ಅರ್ಪಿಸ್ತೀವಿ, ಏನೆಲ್ಲ ಸೇವೆ ಮಾಡ್ತೀವಿ ಅಂದರೆ ಅದು ನಮ್ಮ ಭಾಗ್ಯ ಇದೆ ಅಂತ ತಿಳ್ಕೊಳ್ಬೇಕೇ ಬಿಟ್ಟರೆ, ನನ್ನ ಭಾಗ್ಯ ಇಲ್ಲದ ಹೊರತು ನಿನ್ನ ಹತ್ರ ಕೋಟಿ ರೂಪಾಯಿ ಇದ್ದರೂ 1 ರೂಪಾಯಿ ಇಲ್ಲಿ ಹಾಕ್ಲಿಕ್ಕೆ ಅವಕಾಶ ಸಿಗೋದೇ ಇಲ್ಲ.
ನೀವು ಇಲ್ಲಿ ತನಕ ತಂದುಬಿಟ್ಟು ಎಷ್ಟೋ ಜನ ವಾಪಸ್ ಒಯ್ದು ಬಿಡ್ತಾರೆ. ಒಂದು 10 ರೂಪಾಯಿ ಹಾಕೋಣ ಇವತ್ತು ಬಾಬನ ಭಂಡಾರಕ್ಕಂತ ಏನೋ ಒಂದು ಮನಸ್ಸು ಬಂದಿರುತ್ತೆ ಅಂದ್ರೂ, ಒಂದು 10 ರೂಪಾಯಿಗೆ ಒಂದು ಕೊತ್ತಂಬರಿ ಸೂಡು ಬಂದ್ರೆ ಸಾಕು, ಒಂದು 10 ರೂಪಾಯಿ ಹಾಕಿ ಬಂದರೆ ಒಂದು ಯಾರಿಗೋ ಭೋಗ ಆಗತ್ತಲ್ಲ ಅಂತ ಒಂದು ಸಂಕಲ್ಪ ಬಂದರು ಅಂದ್ರೂ ಇಲ್ಲಿ ತನಕ ಬಂದುಬಿಟ್ಟು ಇರ್ಲಿ ಬಿಡ ನಾಳೆ ನೋಡೋಣ ಅಂತ ಹಿಂಗೆ ಇಟ್ಕೊಂಡು ಹೋಗ್ತಾರೆ. ಇಲ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಇಲ್ವಾ? ಬೇಕಾದಷ್ಟಿದೆ, ವ್ಯರ್ಥ ಆಗ್ತಿದೆ, ಹಾಳಾಗ್ತಿದೆ. ಆದರೆ ಕೊಡಬೇಕು ಅನ್ನೋ ಮನಸ್ಸು ಯಾರಿಗಿಲ್ಲ, ಅವರು ತಪ್ಪಲ್ಲ, ಅವ್ರ ಅದೃಷ್ಟದಲ್ಲಿಲ್ಲ. ಯಾಕಂದ್ರೆ ಎಲ್ಲಿ ಆಗ್ತಾ ಇದ್ದಾರೆ ಅವರು? ಸ್ವಯಂ ಪರಮಾತ್ಮನ ಜೇಬಿಗೆ, ಪರಮಾತ್ಮನ ಭಂಡಾರಕ್ಕೆ ಆಗ್ತಾ ಇದ್ದಾರೆ ಅಂತಂದ ಮೇಲೆ ರಿಟರ್ನ್ ಕೊಡಲಿಕ್ಕೆ ಜವಾಬ್ದಾರ ಯಾರು? ಪರಮಾತ್ಮ. ಆದರೆ ಅವರು ಯೋಗ್ಯರಾಗಿದ್ದರೆ ಮಾತ್ರ ತಗೊಳ್ತಾರೆ. ಈಗ ನಿಮ್ಗೆ ಸಾಲ ಕೊಡಬೇಕು ಅಂತಂದ್ರೂ ಯೋಗ್ಯರಿಗೆ ಕೊಡ್ತಾರೋ ಅಯೋಗ್ಯರಿಗೆ ಕೊಡ್ತಾರೋ? ಎಷ್ಟು ಚೆಕ್ ಮಾಡ್ತಾರೋ ಅವ್ರದ್ದು? ಈಗ ಸಾಲ ಕೊಟ್ಟಿವಿ, ನಾಳೆ ವಸೂಲಿ ಆಗುತ್ತೋ ಇಲ್ವೋ ಅಂತ ಎಷ್ಟು ಚೆಕ್ ಮಾಡ್ತಾರೋ ಅವ್ರದ್ದು? ಇವ್ರದ್ದೇನು ಮನೆ ಇದೆಯಾ, ಇವ್ರ ಹೆಸರಲ್ಲಿ ಏನಾದರೂ ಇದೆಯಾ, ನಮ್ಮ ಹೆಸರಲ್ಲಿರೋದು ಏನಾದರೂ ಅವ್ರು ತೊಗೊಂಡು ಒತ್ತೆ ಇಟ್ಕೊಂಡು ಆಮೇಲೆ ನಮಗೆ ಸಾಲ ಕೊಡೋದು. ಸುಮ್ಮನೆ ಯಾರು ಕೊಡ್ತಾರೆ? ನಾನು ಚೆನ್ನಾಗಿದ್ದೀನಿ, ಹೈಟ್ ಆಗಿದ್ದೀನಿ, ನಾನು ಇಷ್ಟೆಲ್ಲ, ನನಗೆ ಶುಗರ್ ಇಲ್ಲ, BP ಇಲ್ಲ, ನನಗೆ ಕೊಟ್ಬಿಡಿ ಸಾಲ ಅಂದರೆ ಯಾರು ಕೊಡ್ತಾರೆ? ಬಾಡಿ ಚೆನ್ನಾಗಿದೆ ಅಂತ ಯಾರು ಸಾಲ ಕೊಡ್ತಾ ಇದ್ದಾರಾ? ಆಸ್ತಿ ಎಷ್ಟಿದೆ ನೋಡಿಬಿಟ್ಟು ಸಾಲ ಕೊಡೋದು. ಹಾಗೆ ಪರಮಾತ್ಮ ರಿಟರ್ನ್ ನಮಗೆ ಕೊಡಬೇಕಂದ್ರೆ ಇವನು ಯೋಗ್ಯ ಇದಾನೋ ಇಲ್ವೋ ಅಂಥವ್ನಿಗೆ ಮಾತ್ರ ನಾವು ತೊಗೊಳ್ಬೇಕಿಲ್ಲ. ಅಂದ್ರೆ ಇನ್ವೆಸ್ಟ್ಮೆಂಟ್ ಎಲ್ರಿಗೂ ಕೊಡಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳು ಸೇರ್ಸ್ ಎಲ್ರಿಗೂ ಕೊಡ್ತಾರೆ. ಅವರು ಪಾರ್ಟ್ನರ್ನ ಎಲ್ಲರನ್ನೂ ಮಾಡ್ಕೊಳ್ತಾರ? ಇಲ್ಲ. ಯಾರು ಅವ್ರು ಸರಿಸಮಾನ ಯೋಗ್ಯರಿದ್ದಾರೋ ಅಂಥವ್ರಿಗೆ ಮಾತ್ರ ಪಾರ್ಟ್ನರ್ಶಿಪ್ಪು ಸೇರ್ಸ್ ಕೊಡ್ತಾರೆ. ಹಾಗೆ ಇದು ಈಶ್ವರೀಯ ಸೇರ್ಸ್ ನಾವಿಲ್ಲೇನು ತೊಗೊಳ್ತಾ ಇದ್ದೀವಿ, ಒಂದೊಂದು ಅದೆಲ್ಲನೂ ಪರಮಾತ್ಮನ ಬ್ಯಾಂಕಲ್ಲಿ ತೊಗೊಳ್ತಾ ಇದ್ದೀವಿ. ಆದರೆ ಇಲ್ಲಿಂದ ನಿಮ್ಮಿಂದ ಅನೇಕ ಆತ್ಮರ ಕಲ್ಯಾಣ ಆಗುತ್ತೆ, ಅನೇಕ ಆತ್ಮರ ಆಶೀರ್ವಾದ ಸಿಗುತ್ತೆ, ಎಲ್ಲ ರೀತಿಯಲ್ಲೂ ನಿಮಗೆ ವೃದ್ಧಿ ಆಗುತ್ತೆ. ಆದರೆ ಆ ಟೈಮಲ್ಲಿ ನೀವು ಹೆಂಗಿರಬೇಕು? ನಿಮಿತ್ತ ಮತ್ತು ನಿರ್ಮಾಣ. ಅದೇ ಲೌಕಿಕದಲ್ಲಿ ಹೋಗಿ ಒಂದು ಫ್ಯಾನ್ ಕೊಟ್ಟರು ಹೆಸರಾಗ್ತಾರೆ, ಒಂದು ಡೋರ್ ಕೊಟ್ಟರು ಹೆಸರಾಗ್ತಾರೆ, ಎಲ್ಲದಕ್ಕೂ ಇರುತ್ತೆ. ಆದರೆ ಇದನ್ನು ಮಾಡಬೇಕಾದ್ರೆ ಎಷ್ಟು ಜನಗಳು ಅಣ್ಣವ್ರ ನಿಮಿತ್ತ ಆಗಿ ನಿಂತಿದ್ರು, ಪೂರ್ತಿ ಬಿಸಿಲು ಹಗಲು ರಾತ್ರಿ ಅನ್ಲಾರ್ದಂಗೆ. ಇವತ್ತು ನಮ್ಮ ಮನೆಗಳ ಕೆಲಸ, ನಮ್ಮದು ವೈಯಕ್ತಿಕವಾಗಿರೋದೊಂದು ಬಟ್ಟೆ ತೊಳ್ಕೊಳ್ಬೇಕು ಅಂದ್ರೆ ಇವತ್ತು ಆಗದೆ ಇರೋರು ಎಷ್ಟೋ ಜನ ಸೋಮಾರಿತನದಲ್ಲಿದ್ದೀವಿ. ನಮ್ಮ ಕೆಲಸ ನಾವು ಮಾಡ್ಕೊಳಕ್ಕಾಗದೇ ಇರೋರು, ಇನ್ನೊಬ್ರು ಜವಾಬ್ದಾರಿ ತೊಗೊಂಡು ಮೈ ಮೇಲೆ ಹಾಕ್ಕೊಂಡು ಯಾರು ಇವತ್ತು ಮಾಡಲಿಕ್ಕೆ ಮುಂದೆ ನಿಂದಿರ್ತಾರೆ? ಎಲ್ಲರೂ ಜೋಡಿಸಿದ್ರೆ ತಾನೇ ಆಗುತ್ತೆ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ. ಆದರೆ ಸ್ವಂತದ್ದು ಮಾಡ್ಕೊಳ್ಳೋದು ಬೇರೆ ವಿಚಾರ. ಅಂಥದ್ದು ಎಷ್ಟು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಲೌಕಿಕದಲ್ಲಿ. ಆದರೆ ಬಾಬಾರವ್ರದ್ದು ಹಂಗಾಗಲ್ಲ. ಬರೀ ಒಬ್ಬರೇ ಮಾಡೋಕ್ಕಾಗಲ್ಲ. ಇದನ್ನು ಒಬ್ಬರೇ ಮಾಡಿದರೂ ಕೂಡ ಅದು ಅರ್ಪಣೆ ಆಗಲ್ಲ ಭಗವಂತನಿಗೆ. ಇದು ಯಜ್ಞ, ಇದು ಎಲ್ಲರದ್ದು ಕೂಡ ಒಂದಷ್ಟು ಬೀಳಬೇಕಾಗತ್ತೆ. ಆದರೆ ಒಬ್ಬರು ನಿಮಿತ್ತ ಆಗಿ ಪೂರ್ತಿ ಜವಾಬ್ದಾರಿ ತಗೊಂಡು ನಾವು ಅಲ್ಲಿ ಏನನ್ನೂ ನೋಡದೇನೆ ಇಲ್ಲಿ ಏನು ಮಾಡಿದ್ರೆ, ಇಲ್ಲಿ ಮಾಡಿದ್ರೆ ಏನು ಸಿಗುತ್ತೆ? ಯಾರಾದರೂ ಹೊಗಳ್ತಾರ? ಇನ್ನೂ ಬೈತಾರೆ, ತಲೆ ಕೆಟ್ಟದ ಅಣ್ಣವ್ರಿಗೇನೋ ಬೇಕಾದಷ್ಟು ಆಸ್ತಿ ಇದ್ದು ಎಲ್ಲ ಮಾಡ್ಕೊಂಡು ಹೋಗೋದು ಬಿಟ್ಟು ಇಲ್ಲೇನೋ ಭಗವಂತ ಅಂತ ನಿಂತ್ಕೊಂಡಿದಾರಂತಿನ್ನ ಬೈಯವರೇ ಹೊರತಾಗಿ ಏನಾದರೂ ಮಾಡಿದ್ರೆ ಸಿಗಬೇಕಲ್ಲ. ಇಲ್ಲಿ ಏನು ಸಿಗುತ್ತೆ? ಇನ್ನೂ ತೆಗಳಿಕೆ ಸಿಗುತ್ತೆ, ನಿಂದನೆ ಸಿಗುತ್ತೆ. ಆದರೂ ಕೂಡ ಅದೃಷ್ಟ ಇದ್ದರೆ ಮಾತ್ರ ನಿಂತ್ಕೊಳ್ಳಿಕ್ಕೆ ಸಾಧ್ಯ. ಅದೃಷ್ಟ ಇಲ್ಲಾಂದ್ರೆ ಹೆಂಗೆ ನಿಲ್ಲಕ್ಕಾಗತ್ತೆ? ಇಲ್ಲಿ ಆ ಗಟ್ಟಿತನ ಒಳಗಡೆ ಬರಲ್ಲ. ಇವತ್ತು ಎಷ್ಟು ಸೂಕ್ಷ್ಮ ಇದೀವಿ ಅಂದರೆ, ನಮ್ಮ ಸ್ವಂತ ಅಣ್ಣ ತಮ್ಮನೇ ಒಂದು ಮಾತು ಅಂದ್ರೆ ಅನಿಸ್ಕೊಳಕ್ಕಾಗಲ್ಲ. ನಮ್ಗೆ ಯಾರೋ ದಾರಿಲಿ ಹೋಗೋನು ಒಂದು ಮಾತು ಅಂತಾನೆ ಅಂದರೆ ಅನಿಸ್ಕೊಳಕ್ಕಾಗತ್ತೆ. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ನಾವು ತಮೋಪ್ರಧಾನ ಶರೀರ, ಒಳಗಡೆ ರಾಗ, ದ್ವೇಷ, ಅಸೂಯೆ, ನಮಗೂ ಒಂದಷ್ಟು ರೊಚ್ಚು ಕಿಚ್ಚು ಇದ್ದೇ ಇರುತ್ತೆ ಮನುಷ್ಯ ಅಂದಮೇಲೆ. ನಮ್ಮವ್ರು ನಮಗಂದ್ರೆ ಅನಿಸ್ಕೊಳ್ಳಲ್ಲ. ಇವತ್ತು ಎತ್ತ ತಂದೆ ತಾಯಿ ಅಂದರೆ ಅನಿಸ್ಕೊಳ್ಳಲ್ಲ. ಆದರೆ ನಮಗೆಲ್ಲ ಯಾರು ಮಾತಾಡ್ತಾರೆ? ಸಿಕ್ಕವ್ರು ಮಾತಾಡೋಕ್ಕೆ ಚಲೋ ಮಾಡ್ತಾರೆ. ಯಾಕಂದ್ರೆ ನಾವು ಪಬ್ಲಿಕ್ ಸೇವಾದಾರಿಗಳು, ವಿಶ್ವ ಸೇವಾದಾರಿಗಳಾದ ಮೇಲೆ ಯಾರು ಬೇಕಾದರೂ ನಮ್ಮ ಬಗ್ಗೆ ಮಾತಾಡ್ಬೋದು. ಈಶ್ವರೀಯ ಸಂಸ್ಥೆ ಬಗ್ಗೆ ಮಾತಾಡಿದ್ದಾರೆ, ಬ್ರಹ್ಮನ ಬಗ್ಗೆ ಮಾತಾಡಿದ್ದಾರೆ. ಎಷ್ಟು ಬ್ರಹ್ಮ ಬಾಬರವರಿಗೆ ನಿಂದನೆಗಳು ಬಂತು. ಹಾಗೆ ಯಾರು ನಿಮಿತ್ತ ಆಗಿರ್ತೀವಿ ಎಲ್ಲರಿಗೂ ಇಲ್ಲಿ ಏನೂ ಸಿಗೋದಿಲ್ಲ. ಆದರೆ ಅವ್ರ ಅದೃಷ್ಟ ಇದ್ದರೆ ಮಾತ್ರ ಇಲ್ಲಿ ನಿಂತ್ಕೊಂಡು ಮೈ ಮೇಲೆ ತಗೊಂಡು ಅಷ್ಟೆಲ್ಲ ಜವಾಬ್ದಾರಿ ಮಾಡಿ ನಿಸ್ವಾರ್ಥವಾಗಿ ಮಾಡಿದಾಗ ಒಂದು ನಿರ್ಮಾಣ ಆಗುತ್ತೆ. ನಿರ್ಮಾಣ ಆದ ಮೇಲೆ ಅನೇಕ ಆತ್ಮರ ಜಾಗೃತಿ ಆಗ್ಬೋದು. ಅಲ್ಲಿ 100 ಇದ್ದದ್ದು 1000 ಇದ್ದದ್ದು ಲಕ್ಷ ಜನಕ್ಕೆ ನಾಳೆ ಅದು ಸಂದೇಶ ತಲುಪಿ ಆತ್ಮರ ಕಲ್ಯಾಣ ಆದಾಗ ಅದರಿಂದ ಬರುವ ಆಶೀರ್ವಾದಕ್ಕೆ ಸೇರು ಹೋಳ್ರಿ ಯಾರಿರ್ತಾರೆ, ಯಾರು ಜವಾಬ್ದಾರಿ ತಗೊಂಡು, ಯಾರು ನಿಮಿತ್ತರಾಗಿ, ಯಾರು ಅವತ್ತು ತನು ಮನ ಧನವನ್ನು ಅರ್ಪಿಸಿ ಇದರ ಅಡಿಪಾಯಕ್ಕೆ ಹಾಕಿರ್ತಾರೆ. ಒಂದು ಸಂಸ್ಥೆ ಎಷ್ಟೇ ಬೆಳೆದರೂ ಕೂಡ ಬರೀ 1 ರೂಪಾಯಿಗೆ ಖರೀದಿ ಆಗಿರತಕ್ಕಂಥ ಸೇರುಗಳು ಕೂಡ ಇದೆ. ಟಾಟಾ ಕಂಪ್ನಿಯಲ್ಲಿ ಅವತ್ತು ಬರೀ 1 ರೂಪಾಯಿ 50 ಪೈಸೆಗೆ ಸೇರು ತೊಗೊಂಡಿರೋರು ಇವತ್ತು ಎಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. ಕೊಟ್ಟಿದ್ದು ಬರೀ 50 ಪೈಸೆ, ಅವತ್ತು 1 ರೂಪಾಯಿ. ಆದರೆ ಇವತ್ತು ಟಾಟಾ ಕಂಪ್ನಿ ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ ಅವರು. ಇವತ್ತು ಅದು ಸಾವಿರಾರು ಲಕ್ಷ ಕೋಟಿ ವ್ಯವಹಾರಗಳ ಟ್ರಾನ್ಸಾಕ್ಷನ್ ಮಾಡ್ತಾ ಇದೆ, ಅದಕ್ಕೆ ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ. ಅವತ್ತು ಹಾಕಿದ್ದು ಇಷ್ಟೇ.
ಹಾಗೆ ನಮ್ಮದು ಕೂಡ ಇದು ನಾಳೆ ವಿಶ್ವ ಮಟ್ಟಕ್ಕೆ ದೊಡ್ಡ ಲೆವೆಲಿಗೆ ಹೋಗೋದಿದೆ. ಆದರೆ ಇವತ್ತು ನಮ್ಮ ಕೈಲಾದಷ್ಟು ಇಷ್ಟ ಹಾಕಿದ್ವಿ ಅಂದರೆ ಇದು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇವತ್ತು 70 ವರ್ಷದೊಳಗೆ ಇಷ್ಟ ಆಗಿದೆ. ಇನ್ನು ಬರೋ 10 ವರ್ಷದೊಳಗಡೆ ಬ್ರಹ್ಮಕುಮಾರಿಸ್ ನಾವು ಕರಿಬೇಕಾಗಿಲ್ಲ. ಇಲ್ಲಿ ತನಕ ಯಾರು ನಮ್ಮನ್ನು ನಿಂದನೆ ಮಾಡಿದರು, ಯಾರು ನಮಗೆ ಅವಮಾನ ಮಾಡಿದರು, ಯಾರು ನಮ್ಮನ್ನು ಗೇಲಿ ಮಾಡಿಕೊಂಡು ನಕ್ಕರು, ಅವರೇ ನಮ್ಮ ಕಾಲು ಕೆಳಗಡೆ ಬಂದು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸಿ ಅಂತ ನಿಲ್ಲೋ ದಿನಗಳು ಬರುತ್ತೆ. ಇವತ್ತು ಬಾಬಾ ನಮ್ಮನ್ನು ಮಕ್ಕಳನ್ನ ಮುಂದೆ ಇಟ್ಟಿದ್ದಾರೆ. ಅವಮಾನಕ್ಕೂ ನೀವೇ ಮುಂದೆ ಇರಬೇಕು, ನಾಳೆ ಸನ್ಮಾನಕ್ಕೂ ನೀವೇ ಮುಂದೆ ಇಡ್ತಾರೆ. ಅವತ್ತೇನು ಬಾಬಾ ಬಂದು ಬಿಡ್ತಾರ? ಅವತ್ತು ಇಡೀ ಬ್ರಹ್ಮಕುಮಾರಿ ಸಂಸ್ಥೆಯನ್ನು, ಇಲ್ಲಿ ಕಲಿತಿರೋರನ್ನು, ಯೋಗಿಗಳನ್ನು, ಫರಿಸ್ತೆಗಳನ್ನು, ಇಡೀ ಜಗತ್ತು ಏಂಜಲ್ಸ್ ಥರ ನಮ್ಮನ್ನು ನೋಡ್ತಾ ಇರುತ್ತೆ. ಮುಕ್ತಿ ಕೊಡಲಿಕ್ಕೆ ಜೀವನ್ಮುಕ್ತಿ ದಾತರು ಮುಕ್ತೇಶ್ವರ ರೂಪದಲ್ಲಿ. ಅದಕ್ಕೆ ಮಾಸ್ಟರ್ ಮುಕ್ತೇಶ್ವರ, ಮಾಸ್ಟರ್ ಯೋಗೇಶ್ವರ, ಎಲ್ಲವಕ್ಕೂ ಮಾಸ್ಟರ್ ಯಾಕೆ ನಮಗೆ ಹಚ್ತಾರೆ ಅಂದರೆ ನಾವು ಎಲ್ಲರಿಗೂ ಕೂಡ ನಾಳೆ ಸಿಗ್ತೀವಿ. ಅಷ್ಟು ಗೌರವ ಸಿಗೋದಿದೆ ಮುಂದಿನ ದಿನಗಳಲ್ಲಿ. ಆದರೆ ಇವತ್ತು ಸ್ವಲ್ಪ ನಾವು ಇದೆಲ್ಲವನ್ನು ನಿಮಿತ್ತವಾಗಿ, ನಿರ್ಮಾಣವಾಗಿ, ನಿಸ್ವಾರ್ಥವಾಗಿ ಮಾಡಿದಾಗ ಸಫಲತೆ ಸಿಗುತ್ತೆ ಅಂತ ಬಾಬರವರು ಹೇಳ್ತಿದ್ದಾರೆ. ಸೇವಾದಾರಿ ಅರ್ಥಾರ್ಥ ಸದಾ ಬಾಪ್ ಸಮಾನ ನಿಮಿತ್ತ ಬನ್ನೆ और निर्माण रहने वाले निर्माणता ही श्रेष्ठ सफलता का साधन है. किसी भी सेवा में सफलता प्राप्त करने के लिए नम्रता भाव और निमित्त भाव धारण करो. इससे सेवा में सदा मौज का अनुभव करेंगे. सेवा में कभी थकावट नहीं होगी. कोई भी सेवा मिले लेकिन इन 2 विशेषताओं से सफलता को पाते सफलता स्वरूप बन जाएंगे. ಬಾಬರವರು ಹೇಳ್ತಾರೆ, ನಿಮಿತ್ತ ಮತ್ತು ನಿರ್ಮಾಣ ಭಾವ ಇತ್ತು ಅಂತಂದರೆ, ನಿಸ್ವಾರ್ಥ ಭಾವ ಇತ್ತು ಅಂದರೆ ಸ್ವಲ್ಪ ಸಹನೆ ಮಾಡ್ಕೊಳ್ಳಿ, ಸ್ವಲ್ಪ ತಡ್ಕೊಂಡಷ್ಟು ನಿಮಗೆ ಯಾವುದೇ ಸುಸ್ತಾಗಲ್ಲ. ಇದು ಸೇವಾ ಭಾವನೆಯಲ್ಲಿ ಮಾಡ್ತಾ ಹೋಗಿ ನಿಮ್ಮಿಂದ ಬಾಬರವರು ಮಾಡಿಸ್ತಾ ಎಲ್ಲ ನಿಮ್ಮನ್ನು ಬಾಬರವರು ನೋಡ್ಕೊಳ್ತಾ ಇರ್ತಾರೆ. ನಿಮಗೆ ಯಾವುದೇ ರೀತಿಯ ಸುಸ್ತಾಗೋದಿಲ್ಲ. ನೀವು ಈ ವಿಶೇಷತೆಯಿಂದ ಮಾಡ್ತಾ ಹೋದರೆ ಸಫಲತಾ ಸ್ವರೂಪರಾಗ್ತೀರಿ ಅಂತ ಬಾಬರವರು ವರದಾನವನ್ನು ಕೊಟ್ಟಿದ್ದಾರೆ. आज का स्लोगन, सेकंड में विदेही बनने का अभ्यास हो तो सूर्यवंशी में आ जाएंगे. ಅಂದರೆ ಸೂರ್ಯವಂಶಿಗೆ ಬರಲಿಕ್ಕೆ ಏನು ಮಾಡಬೇಕು ಅಂತ ಇವತ್ತು ಬಾಬರವರು ಟಿಪ್ಸ್ ಕೊಟ್ಟಿದ್ದಾರೆ. ಸೆಕೆಂಡಲ್ಲಿ ವಿದೇಹಿ ಆಗಲಿಕ್ಕೆ ಬಂದರೆ ನೀವು ಸೂರ್ಯವಂಶಿ. ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಸೆಕೆಂಡ್ ಬರ್ತೀವಿ. ಸೆಕೆಂಡಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಸೆಕೆಂಡಲ್ಲಿ ಬರ್ತೀವಿ. ಸೆಕೆಂಡ್ ಯಾವುದು? ಚಂದ್ರವಂಶಿ. ಸೂರ್ಯವಂಶದಲ್ಲಿ ಬರ್ಬೇಕಂದ್ರೆ 1 ಸೆಕೆಂಡ್ ಮೇ ಶರೀರಿ ಬನ್ನ ಅಂದರೆ ಅಂದ್ಕೊಂಡ್ವಿ ಟಕ್ ಅಂತ ಹೊರಗಡೆ ಹೋದು. ಇದು ಎಷ್ಟು ಮಜಾ ಇದೆ ಆಟ ಅಂದರೆ, ಸ್ವಲ್ಪ ಯೋಗ ಮಾಡಿ, ಸ್ವಲ್ಪ ಒಳಗಡೆ ಹೋಗಿ, ಸ್ವಲ್ಪ ಆತ್ಮಿಕ ಸ್ಮೃತಿಯಲ್ಲಿ ಬಂದು ಶರೀರದಿಂದ ಅತೀತ ಆಗುವ ಆನಂದ ಇದೆಯಲ್ಲ, ಅದರಂಥ ಅತೀಂದ್ರಿಯ ಸುಖ ಜಗತ್ತಿನಲ್ಲಿ ಯಾವುದರಲ್ಲೂ ಇಲ್ಲ. ಜಸ್ಟ್ ಬರೀ ಇಷ್ಟು ಸಿಕ್ಕರೆ ಸಾಕು ನಮಗೆ. 1 ಸೆಕೆಂಡು, 1 ಗಂಟೆ, 2 ಗಂಟೆ, 3 ಗಂಟೆ ಯೋಗ ಮಾಡಿದ ಮೇಲೆ 1 ಸೆಕೆಂಡ್ ಈ ಶರೀರವನ್ನು ಕಂಪ್ಲೀಟಾಗಿ ಮರೆತರೂ ಆಹೋ ಸೌಭಾಗ್ಯ. ಅದು 1 ಸೆಕೆಂಡ್ ಮರೆತರೆ ಅದರೊಳಗಡೆ ಇರುವ ಆನಂದ ಎಷ್ಟಿದೆ ಅಂದರೆ ಅತೀಂದ್ರಿಯ ಸುಖ. ಜಗತ್ತಿನ ಎಲ್ಲ ಸುಖವನ್ನು ಎಡಗಾಲಲ್ಲಿ ಸರಿಸಿಬಿಡ್ಬೋದು. ಹಿಂಗೆ ಅಷ್ಟು ಆನಂದ ಇರುತ್ತೆ. ಆದರೆ ಅದನ್ನು ಸ್ವಲ್ಪ ತಾಳ್ಮೆಯಿಂದ ಗಂಟೆಗಟ್ಟಲೆ ಕೂತ್ಕೊಂಡು ಒಂದಷ್ಟು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ನಿಂತರು ಕುಂತರು ಆತ್ಮದ ಹುಚ್ಚಿಡಿಸ್ಕೊಂಡು ಸ್ವಲ್ಪ ಆತ್ಮದ ಆನಂದದಲ್ಲಿ ತೇಲುವಾದಂಥ ಒಂದು ಪ್ರಯತ್ನ ಮಾಡಿ ಸ್ವಲ್ಪ ನಿಮಗೆ ಟೇಸ್ಟ್ ಸಿಗ್ತಾ ಹೋಗುತ್ತೆ. ಒಂದು ಸಲ ಅದರ ರುಚಿ ನೋಡಿದ್ರೆ, ಅದರ ಟೇಸ್ಟ್ ಸಿಕ್ತು ಅಂದರೆ ಅವಾಗ ಯೋಗ ನೀವು ಮಾಡಬೇಕಾಗಿಲ್ಲ, ಯೋಗ ತಾನೇ ಆಗ್ತಾ ಇರುತ್ತೆ. ಅದೇ ಎಳಿತಾ ಇರುತ್ತೆ. ಯಾವುದಾದ್ರೂ ಒಂದು ಆಸಕ್ತಿ ಇರೋ ಕೆಲಸ. ಈಗ ಸಿದ್ದಣ್ಣವ್ರಿಗೆ ಆ ರೇಷ್ಮೆ ಹುಳ ತಂದಿರುತ್ತಾನೆ. ಅದು ಫಸ್ಟಿಗೆ ತಂದಾಗ ಬೀಜ ಇರುತ್ತೆ, ಅವಾಗ ಏನೂ ಇರಲ್ಲ. ಒಂದು 4 ದಿನ ಆದಮೇಲೆ ಸ್ವಲ್ಪ ಹುಳ ಆಗುತ್ತೆ. ಅದು ಯಾವಾಗ 5ನೇ ದಿನ 6ನೇ ದಿನ 1 ಜ್ವರ 2 ಜ್ವರ 3 ಜ್ವರ ಪಾಸ್ ಆಯಿತು ಅಂದಾಗ ಅದು ಮುಖ ಎತ್ತಿ ತಿನ್ನಲಿಕ್ಕೆ, ಅದು ಎಲೆ ತಿನ್ನೋದು ನೋಡ್ಬೇಕು. ಎಷ್ಟು ನೀಟಾಗಿ ಕಟ್ ಮಾಡಿದರೆ, ನಾವು ಮನುಷ್ಯರು ಕೂಡ ಕಟ್ ಮಾಡೋಕ್ಕಾಗಲ್ಲ ಅಷ್ಟು ನೀಟಾಗಿ. ಇವಾಗ ಸೊಪ್ಪೆ ಹಾಕ್ತೀರಿ, ಕಟ್ ಮಾಡೋದೇನಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಅಷ್ಟು ನೀಟಾಗಿ ಕಟ್ ಮಾಡ್ಕೊಂಡು ತಿನ್ನುತ್ತೆ. ಇವತ್ತಿದ್ದಂಗೆ ಮಧ್ಯಾಹ್ನಕ್ಕೆ ಇರಲ್ಲ ಅದು. ಬೆಳಗ್ಗೆ ನೋಡಿ ಬಂದಿದ್ದಾನೆ, ಈಗ ಸೊಪ್ಪು ಹಾಕಿ ಹೋಗೋದ್ರೊಳಗೆ ಇಷ್ಟು ದಪ್ಪ ಆಗಿರುತ್ತೆ. ಮತ್ತೆ ಸಾಯಂಕಾಲ ಹೋದ್ರೆ ಇಷ್ಟು ದಪ್ಪ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟೋದ್ರೆ ಮತ್ತೆ ಅದು ನೋಡೋದ್ರಲ್ಲಿ ಏನು ಖುಷಿ ಇದೆ ಅಂದರೆ ಅದು ತಿನ್ನೋದು ನೋಡೋಕ್ಕೆ ಸೊಪ್ಪು ಹಾಕಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ. ಅದು ತಿನ್ನೋದು ನೋಡಿದ್ರೆ ಅಷ್ಟು ಮಜದಿಂದ ತಿಂತಾರೆ. ಇಷ್ಟು ಹುಳುಗಳು ನೋಡಿದರೆ ಇಷ್ಟು ಚಿಕ್ಕ ಬೀಜದ ಥರ ಒಂಥರ, ಅದು ಯಾವ ಸಾಸಿವೆ ಕಾಳಕ್ಕಿಂತನೂ ಚಿಕ್ಕದು, ಅಷ್ಟು ಅತೀ ಚಿಕ್ಕ ಸೂಕ್ಷ್ಮ ಇರತಕ್ಕಂಥ ಒಂದು ಬೀಜದ ಥರ ಇರುತ್ತೆ. ಆಮೇಲೆ ಹುಳುವಾದಮೇಲೆ ಇಡೀ ಎಕರೆಗಟ್ಟಲೆ ಬೆಳೆದಿರುವ ಸೊಪ್ಪನ್ನು ಖಾಲಿ ಮಾಡಿ ಹಾಕುತ್ತೆ ಅಂತಂದರೆ
ಎಷ್ಟು ಅದು ತಿಂತಿರ್ಬೋದು, ಎಷ್ಟು ಅದರೊಳಗಡೆ ಶಕ್ತಿ ಇರ್ಬೋದು, ಎಷ್ಟು ಡೈಜೆಷನ್ ಕೆಪಾಸಿಟಿ ಇರ್ಬೋದು. ಇಷ್ಟು ಎತ್ತರದ ಮನುಷ್ಯ ನಾವು 2 ಹೊತ್ತಿನಲ್ಲಿ 3 ಹೊತ್ತು ಗಟ್ಟಿಯಾಗಿ ಉಂಡುಬಿಟ್ರೆ ತರಿಸ್ಕೊಳ್ಳೋಕ್ಕಾಗಲ್ಲ ನಮಗೆ. ಅದು 24 ಗಂಟೆ ನೀವು ಆಗ್ತಾನೆ ಇರ್ತೀರಿ, ಅದು ತಿಂತಾನೆ ಇರುತ್ತೆ. ಅದು ಎಷ್ಟು ಮಜಾ ಇರುತ್ತೆ ಅಂದರೆ ಈಗ ಎಳಿತಾ ಇರುತ್ತೆ ಆ ಕಡೆ ಹೋಗಬೇಕು, ಇನ್ನೊಂದ್ಸಲ ನೋಡಬೇಕು, ಇನ್ನೊಂದ್ಸಲ ಪೌಡರ್ ಹಾಕ್ಬೇಕು, ಇನ್ನೊಂದ್ಸಲ ಸೊಪ್ಪು ಹಾಕ್ಬೇಕಂದ್ರೆ ಆ ನಶೆ ಹಂಗೆ ಎಳೆಯುತ್ತೆ. ಎಲ್ಲಿ ಡೆವಲಪ್ಮೆಂಟ್ ಇದೆಯೋ, ಎಲ್ಲಿ ಒಂದಷ್ಟು ಚೆನ್ನಾಗಿ ಬೆಳವಣಿಗೆ ಕಾಣಿಸ್ತಾ ಇದೆ ಅಂತಂದಾಗ, ಅದರಲ್ಲಿ ಒಂದು ಖುಷಿ ಸಿಗ್ತಾ ಇದೆ ಅಂದಾಗ, ಅದು ನೀನು ಮಾಡಬೇಕಾಗಿಲ್ಲ, ಇಚ್ಛೆಯಿಂದ ನಿನ್ನನ್ನೇ ಎಳ್ಕೊಂಡು ಹೋಗುತ್ತದು. ಆದರೆ ಬೇರೆಯವರು ಆ ಖುಷಿ ಅನುಭವ ಮಾಡೋಕ್ಕೆ ಬಂದಿಲ್ಲ ಅಂದರೆ ಅದೇ ಆಳಿಗಚ್ಚಲಿ ಇಲ್ಲಿ ಪೌಡ್ರ್ ಹಾಕಿದ್ರೆ ಆ ಕಡೆ ಹಾಕಿ ಈ ಕಡೆ ಬಂದುಬಿಟ್ಟಿರ್ತಾನೆ ಅಷ್ಟೆ. ಆದರೆ ಇವರಾದರೆ ಆ ಖುಷಿ ಒಳಗಡೆ ಅಷ್ಟೆಲ್ಲ ನೀಟಾಗಿ ಮಾಡಬೇಕು ಅಂತ ಅನಿಸ್ತಾ. ಹಂಗೆ ಯೋಗ ಅನ್ನೋದು ಕೂಡ ಇವಾಗ ಮಾಡ್ರಿ ಅಂದರೆ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದ್ರೊಳಗಡೆ ಅವರಿಗೆ ಖುಷಿ ನೋಡೋಕೆ ಆಗಿರಲ್ಲ, ಖುಷಿ ಸಿಕ್ಕಿರಲ್ಲ. ಅದು ಒಂದೇ ದಿನಕ್ಕೆ ಬರಲ್ಲ, ಆದರೆ ಒಂದು ದಿನ ಬರುತ್ತೆ, ಆ ಟೇಸ್ಟ್ ಸಿಗುತ್ತೆ. ಬೋರ್ವೆಲ್ ಹೊಡಿತಾ ಬಾವಿ ತೋಡ್ತಾ ಆರಂಭದಲ್ಲೇ ನೀರು ಸಿಗಲ್ಲ, ಆದರೆ ಒಂದು ಸ್ವಲ್ಪ ಜಲಿ ಸಿಕ್ಕ ತಕ್ಷಣ ಇನ್ನೂ ತೋಡಲಿಕ್ಕೆ ಉಮ್ಮಂಗ ಉತ್ಸಾಹ ಬರುತ್ತೆ. ಅದು ಹಂಗೆ ನೀರು ಬರ್ತಾ ಹೋದಷ್ಟು ಎಷ್ಟು ಖುಷಿ ಆಗ್ತದೆ. ಹಾಗೆ ಆತ್ಮದ ಒಂದಷ್ಟು ಯೋಗ ಮಾಡೋದು ಅಂತರ್ಮುಖಿಯಾಗಿ ಆತ್ಮ ಅನ್ನುವ ಅಭ್ಯಾಸ ಮಾಡಿ ಆಮೇಲೆ ಪರಮಾತ್ಮನ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಪರಮಾತ್ಮ ಯಾವತ್ತೂ ಇದ್ದೇ ಇದ್ದಾರೆ ನಮಗೆ. ಆದರೆ ನೀವು ಆತ್ಮ ಆಗಿ ಫಸ್ಟು ನಾನು ಬರೋಕ್ಕೆ 1 ಸೆಕೆಂಡ್ ಸಾಕು, ನಾ ಅನುಭವ ಮಾಡಿಸೋದಕ್ಕೆ 1 ಸೆಕೆಂಡ್ ಸಾಕು, ಆದರೆ ನೀವು ಆತ್ಮ ಆಗೋದಕ್ಕೆ ಟೈಮ್ ಹಿಡಿಸುತ್ತೆ. ಇದನ್ನು ಪಕ್ಕಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಪहिले ಅಪನೇಕು ಆತ್ಮ ಸಮಜ್ ಮುಜೆ ಬಾಪ್ಕೋ ಯಾದ್ ಕರೋ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾವು ಆತ್ಮದ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಂಡು ಬಾಬಾರವ್ರ ಜೊತೆ ಅನುಭವ ಮಾಡಿ ಸಫಲತೆಯನ್ನು ಪಡೆಯೋಣ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ಸದ್ಗುರುವಾರದ ಶುಭಾಶಯಗಳು. ಜೊತೆಗೆ ಈ ದಿನ ಈ ಒಂದು ಸೀಸನ್ನಿನ ಕೊನೆಯ ಮಿಲನ. ಇವತ್ತು ಬಾಪ್ ದಾದಾರವರು ಬರುವಂಥ ವಿಶೇಷ ದಿನ. ಇವತ್ತು ಸಾಯಂಕಾಲ ಕ್ಲಾಸಲ್ಲೂ ಕೂಡ ನಾವು ಬಾಬಾರವ್ರನ್ನ ನೆನಪು ಮಾಡಿ ಆ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಸಾಧ್ಯವಾದಷ್ಟು ಸ್ವಲ್ಪ ಬೇಗ ಬಂದು ಒಂದು ಅವ್ಯಕ್ತ ಸ್ಥಿತಿಯನ್ನು ಅನುಭವ ಮಾಡ್ತಾ ಮಿಲನವನ್ನು ನಾವು ಅನುಭವ ಮಾಡ್ತಾ ಚಿಂತನೆಯನ್ನು ಕೇಳೋಣ. ಓಂ ಶಾಂತಿ.